ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ದ್ವಿತೀಯ ವರ್ಷದ ಪಠ್ಯಾಗಿರುವಂತಹ ಪದ್ಯಭಾಗ ಮುಂಬೈ ಜಾತಕ ಅನ್ನುವಂಥದ್ದು. ಡಾಕ್ಟರ್ GS ಶಿವರುದ್ರಪ್ಪನವರ ತೆರದ ದಾರಿ ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂತಹ ಈ ಪದ್ಯಭಾಗ ಮುಂಬೈ ಜಾತಕ ಅನ್ನುವಂಥದ್ದು ಬಹಳ ವಿಶಿಷ್ಟವಾದಂತಹ ಕಾವ್ಯ. ಇಡೀ ಆ ಸಮಾಜದ ವ್ಯವಸ್ಥೆಯ ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳ ಬೃಹತ್ ಆಕಾರದಲ್ಲಿ ಬೆಳೆದಿರುವಂತಹ ಪಟ್ಟಣದ ಬದುಕಿನ ಚರಿತ್ರೆಯನ್ನು ತುಂಬ ಸೊಗಸಾಗಿ ಅರ್ಥಪೂರ್ಣವಾಗಿ ಕಟ್ಟಿಕೊಡುವಂಥ ಒಂದು ಪ್ರಯತ್ನದೊಳಗೆ ಡಾಕ್ಟರ್ GS ಶಿವರುದ್ರಪ್ಪನವರು ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು ಕಾಣ್ತಾರೆ. GS ಶಿವರುದ್ರಪ್ಪನವರು ರಾಷ್ಟ್ರಕವಿಯಾದಂಥವರು. ಗೋವಿಂದ ಪೈ ಮೊದಲನೇ ರಾಷ್ಟ್ರಕವಿ ಆದರೆ, ಎರಡನೇ ರಾಷ್ಟ್ರಕವಿ KV ಪುಟ್ಟಪ್ಪ ಕುವೆಂಪು ಅವರು, ಮೂರನೇ ಸ್ಥಾನದಲ್ಲಿ ರಾಷ್ಟ್ರಕವಿಯಾದಂಥವರು ಡಾಕ್ಟರ್ GS ಶಿವರುದ್ರಪ್ಪನವರು. ಸಮನ್ವಯ ಕವಿ ಅಂತೇಳಿ ಕೂಡ GS ಶಿವರುದ್ರಪ್ಪನವ್ರನ್ನ ನಾವು ಕರಿತೀವಿ. ತುಂಬ ವಿಶಿಷ್ಟವಾದಂಥ ಕಾವ್ಯವನ್ನು ಕಟ್ಟಿಕೊಡೋದ್ರ ಮೂಲಕ ಸಮಾಜದ ಮೌಲ್ಯಗಳನ್ನು ತುಂಬ ಗಂಭೀರವಾಗಿ ಬಿಚ್ಚಿಡುವಂತಹ ಒಬ್ಬ ಮಹತ್ವದ ಕವಿ, ವಿಮರ್ಶಕರು, ನಾಟಕಕಾರರು, ಒಳ್ಳೆಯ ಪ್ರಾಧ್ಯಾಪಕರಾದಂಥವರು, ಜೊತೆಗೆ ಆಡಳಿತಗಾರರಾದಂಥವರು, ಹೀಗೆ ವಿವಿಧ ಕ್ಷೇತ್ರದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಡಾಕ್ಟರ್ GS ಶಿವರುದ್ರಪ್ಪನವರು ಅತ್ಯಂತ ಮೌಲ್ಯವುಳ್ಳಂಥ ಬದುಕನ್ನು, ವ್ಯವಸ್ಥೆಯನ್ನು ಕಟ್ಟಿಕೊಡುವಂಥ ನಿಟ್ಟಿನೊಳಗೆ ಸಾಹಿತ್ಯಿಕ ಬಹಳ ಅದ್ಭುತವಾದಂಥ ಕೊಡುಗೆಯನ್ನು ಅವರು ಕೊಟ್ಟದ್ದು ನಾವಿಲ್ಲಿ ಕಾಣ್ತೀವಿ. ಆ ನಿಟ್ಟಿನೊಳಗೆ GS ಶಿವರುದ್ರಪ್ಪನವರು ಅವರ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗೆ ಮುಂಬೈ ಅಂದರೆ ದೊಡ್ಡ ಪಟ್ಟಣ, ಬೃಹತ್ ಆಕಾರದೊಳಗೆ ಬೆಳೆದಿರುವಂಥ ಆ ಪಟ್ಟಣಗಳ ಒಂದು ಅತಂತ್ರವನ್ನು, ಅಲ್ಲಿನ ಸ್ಥಿತಿಯನ್ನು, ಅಲ್ಲಿನ ಸೊಗಡನ್ನು, ಅಲ್ಲಿನ ಹಾವಭಾವಗಳನ್ನು, ಅಲ್ಲಿನ ಮೌಲ್ಯಗಳನ್ನು, ಅಲ್ಲಿರುವಂಥ ತೊಂದರೆಗಳನ್ನು, ಆ ನ್ಯೂನ್ಯತೆಗಳನ್ನು ತುಂಬ ಸೊಗಸಾಗಿ ಆ ಕಾವ್ಯದ ಮೂಲಕ ಹಿಡಿದಿಡುವಂಥ ಒಂದು ಪ್ರಯತ್ನ ಇಲ್ಲಿ ಡಾಕ್ಟರ್ GS ಶಿವರುದ್ರಪ್ಪನವರು ಮಾಡಿರುವಂಥದ್ದು ಕಂಡು ಇಲ್ಲಿ ಬರ್ತದೆ. ಆ ನಿಟ್ಟಿನೊಳಗೆ ಕಾವ್ಯ ಅನ್ನುವಂಥದ್ದು ತುಂಬ ವಿಶಿಷ್ಟವಾದಂಥ ಒಂದು ಪ್ರಕಾರ. ಇಡೀ ವ್ಯವಸ್ಥೆಯನ್ನು ತುಂಬ ಗಂಭೀರವಾಗಿ ಆ ಕಾವ್ಯದ ಅಕ್ಷರಗಳ ಮೂಲಕ ಸೆರೆ ಹಿಡಿಯುವಂಥ ಒಂದು ಶಕ್ತಿ ಅದಲ್ಲ, ಬಹಳ ಅದ್ಭುತವಾದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ GS ಶಿವರುದ್ರಪ್ಪನವರು ಅವರ ಕಾವ್ಯದ ಉದ್ದಕ್ಕೂ ಕೂಡ ಈ ಸಮಾಜದ ಮೌಲ್ಯಗಳನ್ನು, ಅತಂತ್ರವನ್ನು, ಸಮಸ್ಯೆಗಳನ್ನು ಬಹಳ ಅರ್ಥಪೂರ್ಣವಾಗಿ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಇಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸುವ ನಿಟ್ಟಿನೊಳಗೆ ಇಲ್ಲಿ ಸಾಹಿತ್ಯ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಕಂಡುಬರುತ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅದು ಕಾವ್ಯ ಆಗಲಿ, ಕಥೆ ಆಗಲಿ, ನಾಟಕ ಆಗಲಿ, ಕಾದಂಬರಿ ಆಗಲಿ, ಇಡೀ ಸಮಾಜದ ಚರಿತ್ರೆಯನ್ನು ಆ ಪ್ರಕಾರಗಳ ಮೂಲಕ ಬಿಚ್ಚಿಡುವಂಥದ್ದು ಕಾಣ್ತೇವೆ. ಆ ಕಾರಣದಿಂದ ಇಲ್ಲಿ ರವಿ ಕಾಣಲಾರ್ದನ್ನ ಕವಿ ಕಂಡ ಅನ್ನುವಂಥದ್ದು ನಾವಿಲ್ಲಿ ಕಾಣ್ತೇವೆ. ಹೀಗಾಗಿ ಕಾವ್ಯ ಶಕ್ತಿ, ಕಾವ್ಯ ಪ್ರತಿಭೆಯ ಮೂಲಕ ಆ ಮೌಲ್ಯಗಳನ್ನು ಬಿಚ್ಚಿಡುವಂಥ ಒಂದು ಪ್ರಯತ್ನ ಇಲ್ಲಿ ಡಾಕ್ಟರ್ GS ಶಿವರುದ್ರಪ್ಪನವರು ಮಾಡಿರುವಂಥದ್ದು ಕಂಡುಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅವರ ಹಲವಾರು ಕಾವ್ಯಗಳನ್ನು ನಾವಿಲ್ಲಿ ಕಾಣ್ತೀವಿ. ಅವರ ಕವನ ಸಂಕಲನ ತೆರೆದ ದಾರಿ ಎನ್ನುವಂಥದ್ದು ಆ ಕಾವ್ಯ ಸಂಕಲನ ಮೂಲಕ ಆಯ್ದುಕೊಂಡಿರುವಂಥದ್ದು ಇಲ್ಲಿ ಮುಂಬೈ ಜಾತಕ ಅನ್ನುವಂಥದ್ದು ತುಂಬ ವಿಶಿಷ್ಟವಾದಂಥ ಕಾವ್ಯದ ಒಳನೋಟಗಳನ್ನು, ಆ ಮೌಲ್ಯಗಳನ್ನು ಬಿಚ್ಚಿಡುವಂಥ ಒಂದು ಪ್ರಯತ್ನದೊಳಗೆ ಅವರ ದಿಟ್ಟ ಒಂದು ನಿರ್ಧಾರ ಮತ್ತು ಅವರ ವಿಚಾರಗಳು, ಅವರ ಕಾವ್ಯ ಆಸಕ್ತಿ ಇವೆಲ್ಲವೂ ಕೂಡ ಆ ಕಾವ್ಯದ ಮೂಲಕ ಬಿಚ್ಚಿಡುವಂಥ ಒಂದು ಮಹತ್ವದ ಪ್ರಯತ್ನ ಇಲ್ಲಿ ಮಾಡ್ತಾರೆ. ಒಟ್ಟಾರೆ
ಈ ಹಳ್ಳಿ ಮತ್ತು ಪಟ್ಟಣದ ಬದುಕಿನ ವ್ಯತ್ಯಾಸವನ್ನು ಬಿಚ್ಚಿಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾರು? ಡಾಕ್ಟರ್ GS ಶಿವರುದ್ರಪ್ಪನವರು. ಆ ಕಾರಣದಿಂದ ಕವಿ ತನ್ನ ಅಂತರಂಗದ ಭಾವನೆಗಳನ್ನು ತುಂಬ ಗಂಭೀರವಾಗಿ ತಿಳಿಸಿಕೊಡೋದ್ರ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡುವಂಥ ನಿಟ್ಟಿನೊಳಗೆ ಅವರ ಕಾವ್ಯಗಳು ನಮ್ಮ ಮ್ಯಾಗ ಸಾಕಷ್ಟು ಇಲ್ಲಿ ಪ್ರಮುಖ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಹಿನ್ನೆಲೆ ಒಳಗೆ GS ಶಿವರುದ್ರಪ್ಪನವರು ಹಳ್ಳಿ ಮತ್ತು ಪಟ್ಟಣ, ಹಳ್ಳಿ ಬದುಕು ತುಂಬ ಸರಳ ಇರ್ತದೆ, ತುಂಬ ಅರ್ಥಪೂರ್ಣವಾದಂಥದ್ದು, ಅನುಭವವುಳ್ಳಂಥದ್ದು, ಸದಾ ಅದು ಕಿವಿಯಾರೆ ಕೇಳುವಂಥದ್ದಾಗಲಿ ಕಣ್ಣಾರೆ ನೋಡುವಂಥದ್ದಾಗಲಿ ಆ ಅನುಭವಗಳು ನಮ್ಮ ಮ್ಯಾಗ ಸಾಕಷ್ಟು ದಟ್ಟವಾದಂಥ ಪ್ರಭಾವವನ್ನು ಬೀಳುವಂಥದ್ದು. ಹೀಗಾಗಿ ಆ ಮನುಷ್ಯ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಂಥ ಆಗಲಿ ಅಲ್ಲಿ ಪರಿವರ್ತನೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ಹಳ್ಳಿ ಬದುಕು ತುಂಬ ಸರಳ ಆಗಿರ್ತದೆ. ನಮ್ಮ ಮ್ಯಾಗ ಸಾಕಷ್ಟು ಅಲ್ಲಿ ಪ್ರಭಾವ ಬೀಳುವಂಥದ್ದು, ಯಾವುದೇ ಆತಂಕ ಇರಲಿ, ಅವಸರ ಇರಲಿ, ಹಳ್ಳಿ ಬದುಕುಗಳು ತುಂಬ ಸರಳ. ಹೀಗಾಗಿ ಆ ಹಳ್ಳಿ ಬದುಕು ಸಾಕಷ್ಟು ನಮ್ಮ ಮ್ಯಾಗ ಅರ್ಥಪೂರ್ಣವಾದಂಥ ವ್ಯಕ್ತಿತ್ವವನ್ನು ರೂಪಿಸುವಂಥ ಕೆಲಸ ಹಳ್ಳಿಯ ಸೊಗಡು, ಆ ಒಂದು ಜಾನಪದ ಸಾಹಿತ್ಯ, ಅಲ್ಲಿನ ನಡವಳಿಕೆ, ಅಲ್ಲಿನ ಹಾವಭಾವಗಳು, ಅಲ್ಲಿರುವಂಥ ಸಂಪೂರ್ಣ ಆ ಹೊಲ ಗದ್ದೆ, ದನ ಕರು, ಗಿಡ ಗಂಟಿ ಅವೆಲ್ಲವುಗಳ ಜೊತೆಗೆ ಮನುಷ್ಯ ಬದುಕುವಂಥದ್ದು ಕಾಣ್ತೀವಿ. ಹೀಗಾಗಿ ದನ ಕರುಗಳಾಗಲಿ, ಕುರಿಗಳಾಗಲಿ, ಎಮ್ಮೆಗಳಾಗಲಿ, ಪ್ರತಿಯೊಂದು ಪ್ರಾಣಿಗಳು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡ್ತಾನೆ ಮನುಷ್ಯ. ಆ ಕಾರಣದಿಂದ ಯಾವುದೇ ಒಬ್ಬ ವ್ಯಕ್ತಿ ಓದೋದಕ್ಕಿಂತ ಹೆಚ್ಚಾಗಿ ಸಾಹಿತ್ಯ ಪ್ರಕಾರದಲ್ಲಿ ನಾವು ಕಾಣ್ತೀವಿ. ಜಗವನ್ನು ನಾವೆಲ್ಲ ಅಡ್ಡಾಡುವ ಮೂಲಕ ವ್ಯವಸ್ಥೆಯನ್ನು, ಆ ಸಮಾಜವನ್ನು, ಆ ಊರನ್ನು, ಆ ದೇಶವನ್ನು, ಆ ರಾಜ್ಯವನ್ನು, ಆ ಹಳ್ಳಿಯನ್ನು, ಪ್ರತಿಯೊಂದು ಕ್ಷೇತ್ರದ ಕಡೆಗೆ ನಾವು ಮೊದಲು ಅಡ್ಡಾಡೋದ್ರಿಂದ ನಮಗೆ ಏನು ಬರ್ತದೆ? ತಿಳುವಳಿಕೆ ಬರ್ತದೆ. ಅಲ್ಲಿ ನಮಗೆ ಒಳ್ಳೆಯ ಜೀವನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಹಳ್ಳಿ ಬದುಕಿನೊಳಗೆ ನಿಜಕ್ಕೂ ಕೂಡ ಆತ್ಮಸ್ಥೈರ್ಯವನ್ನು ತುಂಬುವಂಥ ಶಕ್ತಿ ಇರ್ತದೆ. ಆ ಕಾರಣದಿಂದ ಹಳ್ಳಿಯ ವ್ಯಕ್ತಿಗೂ ಮತ್ತು ಪಟ್ಟಣದ ವ್ಯಕ್ತಿಗೂ ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬಾಲ್ಯದಿಂದಲೇ ಆ ಕಷ್ಟಗಳು, ನೋವುಗಳು ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆತ ತನ್ನ ವ್ಯಕ್ತಿತ್ವ ಒಳ್ಳೆಯ ರೀತಿಯಿಂದ ರೂಪಿಸಿಕೊಳ್ಳಕ್ಕೆ ಹಳ್ಳಿಯ ಬದುಕು ಬಹಳ ಪ್ರಮುಖ ಆಗ್ತದೆ. ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ, ಅವನಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸ ಹಳ್ಳಿಯ ಬದುಕು ಮಾಡುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಅದೇ ಪಟ್ಟಣವನ್ನು ನೀವು ತೆಗೆದುಕೊಳ್ಳ್ರಿ. ಪಟ್ಟಣದೊಳಗೆ ಪ್ರಮುಖವಾಗಿ ಅಂದರೆ ಅಲ್ಲಿ ಒಂದೇ ಮಾರ್ಗದೊಳಗೆ ನಾವು ಸಾಗಬೇಕಾಗ್ತದೆ. ಹೆಂಗೆ ರೈಲು ಹಳಿ ಸೀದಾ ಹೋಗ್ತದಲ್ಲ, ಅದೇ ರೀತಿ ಒಳಗೆ ಇದ್ದ ಆ ಅಂಚಿನೊಳಗನೆ, ಕೋಣೆ ಒಳಗನೆ ನಾವು ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಬೇಕಾಗ್ತದೆ. ವಿಶಾಲವಾಗಿ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಪಟ್ಟಣದ ಬದುಕು ಸೀಮಿತ ಆದಂಥದ್ದು, ವ್ಯಾಪ್ತಿ ಹೆಂಗಿರ್ತದೆ ಸಂಕುಚಿತ. ಒಂದೇ ಮಾರ್ಗದೊಳಗೆ, ಒಂದೇ ಹಾದಿಯೊಳಗೆ ನಾವು ಸಾಗಬೇಕಾದಂಥದ್ದು ಪಟ್ಟಣದ ಬದುಕು. ಹೀಗಾಗಿ ಅಲ್ಲಿ ಸಾಕಷ್ಟು ಅಡೆತಡೆಗಳು, ಅವಸರದ ಬದುಕ, ಆತಂಕದ ಬದುಕ, ತುಂಬ ತೊಂದರೆ, ತುಂಬ ದುಃಖ, ದುಮ್ಮಾನಗಳು ಇವೆಲ್ಲವೂ ಕೂಡ ಪಟ್ಟಣದ ಬದುಕಿನಲ್ಲಿ ಎದುರಾಗ್ತದೆ. ಆ ನಿಟ್ಟಿನೊಳಗೆ ಇಲ್ಲಿ GS ಶಿವರುದ್ರಪ್ಪನವರು ಬಹಳ ಗಂಭೀರವಾಗಿ ಆ ಕಾವ್ಯವನ್ನು ಬಿಚ್ಚಿಡುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಹೀಗಾಗಿ ಅವರ ಪ್ರತಿಯೊಂದು ಕಾವ್ಯಗಳು ಕೂಡ ತುಂಬ ವಿಶಿಷ್ಟವಾದಂಥ, ಇಡೀ ಸಮಾಜಕ್ಕೆ ಅತ್ಯಂತ ಅಮೂಲ್ಯವಾದಂಥ ಮೌಲ್ಯಗಳನ್ನು ಬಿಚ್ಚಿಡುವಂಥ ಮತ್ತು ವ್ಯಕ್ತಿಗೆ ಪರಿವರ್ತನೆ ಮಾಡುವಂಥ ನಿಟ್ಟಿನೊಳಗೆ ಈ ಕವಿ ನಮಗೆ ಸಾಕಷ್ಟು ಅರ್ಥಪೂರ್ಣವಾದಂಥ ಒಂದು ಸಾಹಿತ್ಯವನ್ನು ಕಟ್ಟಿಕೊಡೋದ್ರ ಮೂಲಕ ವ್ಯಕ್ತಿಯನ್ನು ಸುಧಾರಣೆ ಮಾಡುವ ನಿಟ್ಟಿನೊಳಗೆ ಇಲ್ಲಿ ಪ್ರಯತ್ನ ಮಾಡುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಮುಂಬೈ ಜಾತಕ ಅನ್ನುವಂಥ ಈ ಕಾವ್ಯ ನಿಜಕ್ಕೂ ನಮ್ಗೆ ತುಂಬ ವಿಶಿಷ್ಟವಾದಂಥ ಒಂದು ಕಾವ್ಯ, ನಮ್ಮ ಮ್ಯಾಗ ಸಾಕಷ್ಟು ಪ್ರಭಾವ ಬೀಳುವಂಥದ್ದು. ಹೀಗಾಗಿ ಪಟ್ಟಣದ ಆ ಎಲ್ಲ ತೊಂದರೆಗಳನ್ನು ತುಂಬ ಗಂಭೀರವಾಗಿ ಹಿಡಿದಿಡುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಹುಟ್ಟೂರು ಅನ್ನುವಂಥದ್ದು ಇರ್ತದೆ. ಆದರೆ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗೆ ಕವಿ ಒಂದು ರೀತಿ ಒಳಗೆ ಅದು ನಾಟಕೀಯ ರೀತಿ ಒಳಗೆ, ನಾಟಕದ ರೀತಿ ಒಳಗೆ ಆ ಕಾವ್ಯವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಇಲ್ಲಿ ಮಾಡುವಂಥದ್ದು. ಇಂಥ ಒಂದು ಸಂದರ್ಭ ಒಳಗೆ ಈ ಕಾವ್ಯದ ಉದ್ದಕ್ಕೂ ಕೂಡ ನಮಗೆ ಆ ಪಟ್ಟಣದ ಒಂದು ಸೊಗಡನ್ನು ನಾವಿಲ್ಲಿ ಕಾಣ್ತೀವಿ. ಅಲ್ಲಿ ಹೆಂಗಿರ್ತದೆ ನೋಡೋ ಬದುಕ, ಅವಸರ, ಬರೇ ದೂರ, ಬರೀ ದುಃಖ, ಬರೀ ದುಮ್ಮಾನ. ಅಲ್ಲಿ ತಾಯಿ, ತಂದೆ, ಅಣ್ಣ, ತಮ್ಮ, ತಮ್ಮ ಬಳ್ಳಿ ಯಾರೂ ಕೂಡ ಅಲ್ಲಿ ಒಬ್ಬರಿಗೊಬ್ಬರಿಗೆ ಸಹಜವಾಗಿ ಅಲ್ಲಿ ಅನ್ಯೋನ್ಯತೆ ಮತ್ತು
ಸಂಬಂಧ ಇರಲಾರ್ದಂಥದ್ದು, ತಮ್ಮ ಪಾಡಿಗೆ ತಾವು ಸಾಗುವಂಥದ್ದು, ಇವ್ರ ಪಾಡಿಗೆ ಇವ್ರು ಸಾಗುವಂಥದ್ದು, ಇದು ಪಟ್ಟಣದ ಬದುಕು. ಆದರೆ ಹಳ್ಳಿ ಬದುಕು ಹಿಂಗಿರಲ್ರಿ. ಆ ಹಳ್ಳಿ ಬದುಕು ಹೆಂಗಿರ್ತದೆ ಅಂದ್ರೆ ಅಲ್ಲಿ ಒಗ್ಗಟ್ಟಾಗಿ ಒಂದಾಗಿ ಇದ್ರೊಳಗೆ ತುಂಬ ತೃಪ್ತಿಯಿಂದ, ನೆಮ್ಮದಿಯಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ ಮತ್ತು ಎಲ್ಲರೂ ಅಲ್ಲಿ ಒಗ್ಗಟ್ಟಾಗಿ ಬದುಕುವಂಥ ಒಂದು ಪ್ರವೃತ್ತಿಯನ್ನು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಆ ಹಳ್ಳಿ ಬದುಕಿನೊಳಗೆ ಕಾಣ್ತೀವಿ. ಆ ಕಾರಣದಿಂದ ಗ್ರಾಮೀಣ ಆ ಸೊಗಡು ಇರೋದಲ್ಲ ನಮಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತದೆ, ಹೊಸ ಮೌಲ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ, ಹೊಸ ವ್ಯಕ್ತಿತ್ವವನ್ನು ನಮಗೆ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ, ಹೊಸ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ. ಆ ನಿಟ್ಟಿನೊಳಗೆ ನಮಗೆ ಬೇಕಾಗಿರುವಂಥದ್ದು ನಿಜಕ್ಕೂ ಕೂಡ ಬರೀ ಪಟ್ಟಣದ ಕಡೆಗೆ ವಲಸೆ ಹೋಗುವಂಥದ್ದಲ್ಲ. ಬದುಕಿಗೆ ಪ್ರತಿಯೊಬ್ಬರಿಗೂ ಕೂಡ ಅದು ಯಾವುದೇ ಜಾತಿ ಮತ ಪಂಥ ಊರ ಕೇರಿಯಾಗಿರಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೆಮ್ಮದಿ ಅನ್ನೋದು ಬಹಳ ಮುಖ್ಯ, ಸಂತೋಷ ಅನ್ನೋದು ಬಹಳ ಮುಖ್ಯ. ಅದನ್ನು ನಾವು ಯಾವುದ್ರ ಮೂಲಕ ಹಣದಿಂದ ಎಲ್ಲವೂ ಕೂಡ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರಲ್ಲ, ಬರೀ ಅಧಿಕಾರದಿಂದ ಎಲ್ಲವೂ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬರೀ ಪಟ್ಟಣದೊಳಗೇ ನಮಗೆ ಅಲ್ಲಿ ನಾವು ನೆಮ್ಮದಿಯಿಂದ ಸಂತೋಷದ ಬದುಕ್ತೀವಿ ಅನ್ನುವಂಥದ್ದಲ್ಲ, ಅಲ್ಲಿ ಯಾವತ್ತೂ ಕೂಡ ಅವಸರದ ಬದುಕ, ಆತಂಕದ ಬದುಕ, ದುಃಖದ ಬದುಕ. ಹೀಗಾಗಿ ಹಳ್ಳಿ ಬದುಕು ಯಾವತ್ತೂ ಕೂಡ ಹಣ ಅಲ್ಲಿ ಕಡಿಮೆ ಸಿಗ್ಬೋದು, ಅದು ಸಂತೋಷದಿಂದ ಬದುಕ್ತೀವಿ. ಇಂಥ ಒಂದು ವ್ಯವಸಾಯ, ಹೊಲ ಗದ್ದೆ, ದನ ಕರು ಇವೆಲ್ಲಗಳ ಮಧ್ಯದೊಳಗೆ ಆ ಸ್ವಚ್ಛಂದವಾದಂಥ ಒಂದು ಪ್ರಕೃತಿ ಅನ್ನೋದಲ್ಲ, ಆ ಗಿಡ ಮರಗಳ ಬಳ್ಳಿಗಳ ಒಂದು ವ್ಯವಸ್ಥೆ ಒಳಗೆ ನಾವು ಬದುಕುವಂಥದ್ದು ನಿಜಕ್ಕೂ ಕೂಡ ತುಂಬ ಸಂತೋಷವನ್ನು ಕೊಡುತ್ತದೆ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂಥವರು GS ಶಿವರುದ್ರಪ್ಪನವರು, ಜೊತೆಗೆ ಈತ ವಿಮರ್ಶಕ ಆದಂಥವರು, ಸಂಶೋಧಕರಾದಂಥವರು, ಹಾಗೆ ನಾಟಕಕಾರ, ಉತ್ತಮ ಪ್ರಾಧ್ಯಾಪಕ, ಒಳ್ಳೆಯ ಆಡಳಿತಗಾರ, ಹೀಗೆ ಕುವೆಂಪು ಅವರ ಮೆಚ್ಚಿನ ಶಿಷ್ಯರು ಕೂಡ ಆದಂಥವರು. ಜೊತೆಗೆ ಪ್ರಸ್ತುತ ಈ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗೆ ಪ್ರಮುಖವಾಗಿ ಸಾಕಷ್ಟು ಮೌಲ್ಯವುಳ್ಳಂಥ ಚರಿತ್ರೆಯನ್ನು ಆ ಕಾವ್ಯದ ಮೂಲಕ ಬಿಚ್ಚಿಡುವಂಥ ಒಂದು ಪ್ರಯತ್ನ ಇಲ್ಲಿ ಶಿವರುದ್ರಪ್ಪನವರು ಮಾಡುವಂಥದ್ದು. GS ಶಿವರುದ್ರಪ್ಪನವರು ಫೆಬ್ರವರಿ 7, 1926ರಲ್ಲಿ ಜನಿಸಿದ್ದಾರೆ. ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಅನ್ನುವಂಥ ಗ್ರಾಮದಲ್ಲಿ GS ಶಿವರುದ್ರಪ್ಪನವರು ಜನಿಸಿದ್ದಾರೆ. ಇವರ ಹುಟ್ಟೂರು ಈಸೂರು ಅನ್ನುವಂಥದ್ದು. ಮೈಸೂರಿನ ಮಹಾರಾಜ ಕಾಲೇಜು, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದೊಳಗ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಬೆಂಗಳೂರು ವಿವಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತಿಯನ್ನು ಹೊಂದಿದಂಥವರು. ಕುವೆಂಪು ಅವರ ಮಾರ್ಗದರ್ಶನದಲ್ಲಿ GS ಶಿವರುದ್ರಪ್ಪನವರು ಕುವೆಂಪು ಅವರ ಮೆಚ್ಚಿನ ವಿದ್ಯಾರ್ಥಿ ಮತ್ತು ಶಿಷ್ಯ ಆದಂಥವರು. ಹೀಗಾಗಿ ಇಲ್ಲಿ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ ಸೌಂದರ್ಯ ಸಮೀಕ್ಷೆ ಎನ್ನುವಂಥ ಎಂಬ ಸಂಶೋಧನಾ ಪ್ರಬಂಧಕ್ಕೆ GS ಶಿವರುದ್ರಪ್ಪನವರಿಗೆ PhD ಪದವಿ ಕೂಡ ದೊರೆತಿರುವಂಥದ್ದು. ಪ್ರಮುಖ ಕವಿಯಾದಂಥವರು, ವಿದ್ವಾಂಸ ಮತ್ತು ವಿಮರ್ಶಕರೆಂದು ಪ್ರಸಿದ್ಧಿಯಾಗಿರುವ GS ಶಿವರುದ್ರಪ್ಪನವರು ಸಾಮಗಾರ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ವ್ಯಕ್ತ ಮಧ್ಯೆ ಮುಂತಾದ ಕವಿತಾ ಸಂಕಲನಗಳನ್ನು ಬರೆದಿರುವಂಥದ್ದು. ಪರಿಶೀಲನಾ, ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನೆ, ಗಂಗೆಯ ಶಿಖರಗಳಲ್ಲಿ, ಕರ್ಮಯೋಗಿ, ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದಂಥವರು ಡಾಕ್ಟರ್ GS ಶಿವರುದ್ರಪ್ಪನವರು. ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರು ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿರುವಂಥದ್ದು. ನಾಡೋಜ, ಪಂಪ ಪ್ರಶಸ್ತಿ, ರಪತುಂಗ ಪ್ರಶಸ್ತಿಗೆ ಭಾಜನರಾಗಿರುವ ಶಿವರುದ್ರಪ್ಪನವರನ್ನು ಕರ್ನಾಟಕ ಸರ್ಕಾರ ರಾಷ್ಟ್ರ ಕವಿ ಅಂತ ಹೇಳಿ ಕೂಡ ಗೌರವಿಸಿರುವಂಥದ್ದು. ಶಿವರುದ್ರಪ್ಪನವರ
ಮುಂಬೈ ಜಾತಕ ಅನ್ನುವಂಥದ್ದು ತೆರೆದ ದಾರಿ ಎನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂಥ ಈ ಕವನ ಮುಂಬೈ ಜಾತಕ ಅನ್ನುವಂಥದ್ದು ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತವೆನಿಸಿದೆ. ನಿರಂತರ ಜನ ಇವತ್ತು ಪಟ್ಟಣದ ಕಡೆ ವಲಸೆ ಹೋಗುವುದು ನಾವು ಕಾಣ್ತೇವೆ. ಮತ್ತೆ ಅವರಿಗೆ ಆಮೇಲೆ ಅಲ್ಲಿ ಹೋದ ಮ್ಯಾಗ ಹಳ್ಳಿಯ ಬದುಕು ಅವರಿಗೆ ಅರಿವಾಗ್ತದೆ. ಆ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಮಗೆ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಶಾಂತಿ ಎಲ್ಲಿ ಸಿಗ್ತದ, ನೆಮ್ಮದಿ ಎಲ್ಲಿ ಸಿಗ್ತದ, ಖುಷಿ ಎಲ್ಲಿ ಸಿಗ್ತದ ಅಂತಂದ್ರೆ ಅದು ಹಳ್ಳಿಗಾಡಿನಲ್ಲಿ ಅನ್ನುವಂಥದ್ದು ಪಟ್ಟಣದಲ್ಲಿ ಹೋದಾಗ ಗೊತ್ತಾಗ್ತದೆ. ಆ ನಿಟ್ಟಿನೊಳಗೆ ಪಟ್ಟಣದ ಬದುಕು ಯಾಂತ್ರಿಕ ಜೀವನ, ಬರೀ ಅವಘಡ, ಬರೀ ಅವಸರ, ಬರೀ ಸಮಸ್ಯೆಗಳ ಮೇಲೆ ಸಮಸ್ಯೆ ಉದ್ಭವ ಆಗುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಆ ನಿಟ್ಟಿನೊಳಗೆ GS ಶಿವರುದ್ರಪ್ಪನವರು ಸುಮಾರು 40-45 ವರ್ಷದ ಆಚೆಗೆ ಬದಿರುವಂಥ ಈ ಕಾವ್ಯ ಇದು ಮುಂಬೈ ಜಾತಕ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ತುಂಬ ದೊಡ್ಡ ದೊಡ್ಡ ಪಟ್ಟಣಗಳು, ಕೇವಲ ಮುಂಬೈ ಜಾತಕ ಅನ್ನುವಂಥದ್ದು ಬರೀ ಮುಂಬೈ ನಗರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳು ಯಾವೇ ಆಗಿರಲಿ, ಪ್ರತಿಯೊಂದು ಪಟ್ಟಣಗಳು, ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಯಾವುದೇ ಬೃಹತ್ ದೊಡ್ಡ ನಗರಗಳು ಏನವಲ್ಲ ಅಲ್ಲಿ ನಿಜಕ್ಕೂ ಕೂಡ ಬದುಕು ಹೆಂಗದ ಅಂದ್ರೆ ತುಂಬ ಅವಸರ, ತುಂಬ ಆತಂಕ, ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತುಂಬ ತೊಂದರೆ ಉಂಟಾಗುವಂಥದ್ದು ನಾವಿಲ್ಲಿ ಕಾಣ್ತೀವಿ. ನೆಮ್ಮದಿ ಎಲ್ಲ ಆಗುತ್ತದೆ, ಬರೀ ಯಾಂತ್ರಿಕ ಜೀವನ ಇರೋದು, ಯಂತ್ರದ ಹಾಗೆ ನಿರಂತರ ಮನುಷ್ಯ ನಿಜಕ್ಕೂ ಆಸಕ್ತಿ ಬೇಸರಕ್ಕೆ ಅನ್ನೋದು ಇರ್ತದೆ ರೀ. ಯಂತ್ರಗಳೇ ಬೇರೆ, ಮನುಷ್ಯನೇ ಬೇರೆ. ಯಂತ್ರ ಅದು ತನ್ನ ನಿರಂತರವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ. ಅದು ಮನುಷ್ಯಗ ಆಸಕ್ತಿ ಬೇಸರಕ್ಕೆ ವಿಶ್ರಾಂತಿ ಇರ್ತದೆ. ನಿರಂತರವಾಗಿ ಕತ್ತಿಯಾಗಿ ದುಡಿಯೋದು ಅಲ್ಲ. ವ್ಯಕ್ತಿ ಇಲ್ಲಿ ಆ ದುಃಖ ದುಮ್ಮಾನಗಳನ್ನು, ಆತಂಕವನ್ನು, ಹಾಗೆ ಅಲ್ಲಿ ಪ್ರಮುಖವಾಗಿ ವ್ಯಕ್ತಿಗೆ ನೆಮ್ಮದಿಯನ್ನು ಸಿಗುವಂಥದ್ದು ನಾವು ಕಂಡುಕೊಳ್ಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ GS ಶಿವರುದ್ರಪ್ಪನವರು ತಮ್ಮ ಕಾವ್ಯದ ಉದ್ದಕ್ಕೂ ಕೂಡ ಅತ್ಯಂತ ಅರ್ಥಪೂರ್ಣವಾದಂಥ ಮೌಲ್ಯಗಳನ್ನು ಬಿಚ್ಚಿಡುವುದರ ಮೂಲಕ ಗ್ರಾಮೀಣ ಸೊಗಡನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಪಟ್ಟಣದ ಬದುಕು ಯಾವತ್ತೂ ಕೂಡ ಅದು ದುಃಖ, ದುಮ್ಮಾನ, ಆತಂಕ, ಅವಸರ, ನೆಮ್ಮದಿ ಇಲ್ಲಾದಂಥ ಒಂದು ಬದುಕು ಅನ್ನುವಂಥದ್ದು ಇಲ್ಲಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ GS ಶಿವರುದ್ರಪ್ಪನವರು ಅವರ ಮುಂಬೈ ಜಾತಕ ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ನಿರಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ವೃದ್ಧಿಸುತ್ತಿರುವ ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತ ಎನಿಸಿರುವಂಥ ಕಾಣ್ತೀವಿ. ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಂತೆಲ್ಲ ನಿಸ್ಸಾರವೂ ನಿರ್ವೀಯವೂ ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆಯು ದೃಶ್ಯವತ್ತಾಗಿ ಇಲ್ಲಿ ಕಣ್ಮುಂದೆ ಕಟ್ಟುವಂಥ ಒಂದು ಪ್ರಯತ್ನ ನಡೀತದೆ. ಇಂದು ಶಿಕ್ಷಿತರಾಗುವುದೆಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು, ಸೈವರಿಕರಾಗುವುದೆಂದರೆ ಜನಸಮೂಹದಿಂದ ದೂರಾಗುವುದು ಎಂಬಿತ್ಯಾದಿಯಾಗಿ ಪ್ರಸ್ತುತ ಕವಿತೆಯಲ್ಲಿ ನೆರೆ ಹೊರೆಯವರಲ್ಲಾಗಲಿ, ಕರಳು ಬಳ್ಳಿಯವರೊಂದಿಗಾಗಲಿ ವಾತ್ಸಲ್ಯ, ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಬದುಕು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ಕವಿ ಹೇಳುವಂಥ ಇಚ್ಛೆ ಏನು ಅಂತಂದ್ರೆ ಬರೀ ಅವಸರದ ಬದುಕು. ಕರಳು ಬಳ್ಳಿಯ ಜೊತೆಗೆ ತಾಯಿ, ತಂದೆ, ಅಣ್ಣ, ತಮ್ಮ, ಸಂಬಂಧಿಕರು ಯಾರೇ ಆಗಿರಲಿ ಅವ್ರ ಜೊತೆ ಒಂದು ಕ್ಷಣನೂ ಕೂಡ ನಾವು ಶಾಂತಿಯಿಂದ, ನೆಮ್ಮದಿಯಿಂದ ಒಂದು ಕ್ಷಣ ಅವ್ರ ಜೊತೆ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಮ್ಮ ದುಃಖ ದುಮ್ಮಾನಗಳನ್ನು, ಒಳ್ಳೆಯದನ್ನು, ಕೆಟ್ಟದ್ದನ್ನು ಹಂಚಿಕೊಳ್ಳಾದಂಥ ಪರಿಸ್ಥಿತಿ ಒಳಗೆ ಇಲ್ಲಿ ಒಂದು ಅಂದ್ರೆ ಮಮಕಾರಗಳನ್ನು, ವಾತ್ಸಲ್ಯವನ್ನು ವ್ಯಕ್ತಪಡಿಸಲಿಕ್ಕೆ ವ್ಯವಧಾನವಿಲ್ಲದ ಅವಸರದ ಬದುಕು ಅಂತ ಹೇಳ್ತಾರೆ. ಆ ಕಾರಣದಿಂದ ಈ ಮುಂಬೈ ಜಾತಕ ಅನ್ನುವಂಥ ಕಾವ್ಯದ ಮೂಲಕ ಅವಸರದ ಬದುಕಿನ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಡುವಂಥ ಕೆಲಸ ಈ ಕಾವ್ಯದ ಮೂಲಕ ಕವಿ ಇಲ್ಲಿ ಮಾಡುವಂಥದ್ದು ಕಂಡುಬರುತ್ತದೆ. ಹೀಗಾಗಿ ಅವಸರದ ಯಾಂತ್ರಿಕ ಬದುಕು ಈ ಒಂದು ಹೊಸ ಬಗೆಯೊಳಗೆ ಕವಿ ಇಲ್ಲಿ ಅನಾವರಣಗೊಳಿಸುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಈ ಮುಂಬೈ ಜಾತಕ ಅನ್ನುವಂಥದ್ದು ಕನ್ನಡದ ಪ್ರಮುಖ ಕಾವ್ಯದಲ್ಲಿ ಈ ಒಂದು ಮುಂಬೈ ಜಾತಕ ಅನ್ನುವಂಥದ್ದು ತುಂಬ ವಿಶಿಷ್ಟವಾದಂಥ, ಉಳಿದ ಎಲ್ಲ ಕಾವ್ಯಗಳಕ್ಕಿಂತಲೂ ಕೂಡ ತುಂಬ ಭಿನ್ನವಾಗಿ GS ಶಿವರುದ್ರಪ್ಪನವರು ಈ ಕಾವ್ಯವನ್ನು ಕಟ್ಟುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಇಲ್ಲಿ ಅವರ ಕವಿತೆಯ ಒಂದು ರಚನಾಕ್ರಮ ಹೆಂಗದಂದ್ರೆ ಒಂದು ಅರ್ಜಿ ನಮೂನೆಯ ರೀತಿ, ನಾಟಕದ ರೀತಿ ಒಳಗೆ ಆ
ಕಾವ್ಯವನ್ನು ಹಿಡಿಯುವಂಥದ್ದನ್ನು ಇಲ್ಲಿ ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಪ್ರಸ್ತುತ ಈ ಒಂದು ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ನಗರದೊಳಗೆ ವಾಸಿಸುವಂಥ ಅತಂತ್ರ ಸ್ಥಿತಿ ಇಲ್ಲಿ ಏನಾದ್ರೆ ಮರುಕು ಹುಟ್ಟಿಸುವಂಥದ್ದು, ತುಂಬ ಆತಂಕ ದುಃಖವನ್ನು ಉಂಟಾಗುವಂಥದ್ದು ಅಂತ ಹೇಳ್ತಾರೆ. ಇಂಥ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದಾಗ ಕಾಣೋದೇನು ಅಂದ್ರೆ ಅವಸರದಿಂದ ಸರಿಯುವ ಅಂದರೆ ಸಾಗುವ ವಾಹನಗಳನ್ನು ಮತ್ತು ಮಾತ್ರ ಇಲ್ಲಿ ಕಂಡು ಬರ್ತದೆ ಅನ್ನೋದು. ಸಹಜವಾಗಿ ಮಕ್ಕಳು ಬಾಲ್ಯ ವ್ಯವಸ್ಥೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಏನು ಕಾಣ್ತದೆ ಅಂತ ಹೇಳಿದ್ರೆ ಬರೀ ಅವಸರ, ಆ ಅವಸರದಿಂದ ಸಾಗುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೀವಿ. ಈಗ ಕಣ್ ತೆರೆದಾಗ ಕಾಣೋದೇನಂದ್ರೆ ಅವಸರದಿಂದ ಸಾಗುವ ವಾಹನಗಳನ್ನು ಮಾತ್ರ ಅಲ್ಲಿ ಬಾಲ್ಯ ವ್ಯವಸ್ಥೆಯನ್ನು ಹೆತ್ತವರೊಂದಿಗೆ ಮತ್ತು ಒಡ ಹುಟ್ಟಿದವರೊಂದಿಗೆ ಸಮೃದ್ಧಿಗೊಳಿಸಿಕೊಳ್ಳುವ ಅವಕಾಶದಿಂದ ಮಕ್ಕಳು ಇಲ್ಲಿಂದ್ರೆ ವಂಚಿತರಾಗುವಂಥದ್ದು ಕಾಣ್ತೀವಿ. ಒಟ್ಟಾರೆ ಪಟ್ಟಣದ ಬದುಕು ನಿಜಕ್ಕೂ ಕೂಡ ಕರಳು ಬಳ್ಳಿಯ ಜೊತೆಗೆ ತುಂಬ ಪ್ರೀತಿಯಿಂದ, ವಾತ್ಸಲ್ಯದಿಂದ, ಮಮಕಾರದಿಂದ ಹೊಂದಿಕೊಂಡು ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಲಾರಂಥ ಅವಸರದ ಯಾಂತ್ರಿಕ ಬದುಕಿನ ಬಗ್ಗೆ ತುಂಬ ಕಠೋರವಾಗಿ ಆ ಒಂದು ಅರ್ಜಿ ನಮೂನೆಯ ಮೂಲಕ ಅಲ್ಲಿನ ಇಡೀ ಬಾಲ್ಯದಿಂದ ಹಿಡಿದು ತನ್ನ ಇಡೀ ಯೌವನದವರೆಗೆ ಅವನ ಬದುಕಿನ ಸಂಪೂರ್ಣ ಚರಿತ್ರೆಯನ್ನು ಈ ಒಂದು ಅರ್ಜಿ ನಮೂನೆಯ ರೀತಿಯೊಳಗೆ ಕಾವ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಈ ಕಾವ್ಯ ಒಂದು ರೀತಿಯಿಂದ ಕಾವ್ಯದ ಬಂಧವನ್ನೇ ಮೀರಿ ಅರ್ಜಿ ನಮೂನೆಯ ರೀತಿಯೊಳಗೆ ಈ ಕಾವ್ಯವನ್ನು ಕಟ್ಟುವಂಥ ಒಂದು ಪ್ರಯತ್ನ ಇಲ್ಲಿ GS ಶಿವರುದ್ರಪ್ಪನವರು ಇಲ್ಲಿ ಮಾಡ್ತಾರೆ. ಹಾಗೆ ಇಲ್ಲಿ ಇಂಥ ಒಂದು ಬೃಹತ್ ನಗರದ ಆ ಒಂದು ಜಾತಕವನ್ನು ಅಂದರೆ ಮುಂಬೈ ಜಾತಕವನ್ನು ಬಿಚ್ಚಿಡುವಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳತನದಲ್ಲೇ ಸಿಲುಕಿ ನೋಡ್ರಿ, ಇಲ್ಲಿ ಮುಂಬೈ ಜಾತಕ ಅಂತ ನಿಜಕ್ಕೂ ಕೂಡ ಪರಿಮಿತಿ, ಸೀಮಿತ ಒಂದು ವ್ಯಾಪ್ತಿಯೊಳಗೆ ಮಕ್ಕಳು ಇಡೀ ಕುಟುಂಬ ಬದುಕುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳತನದೊಳಗೆ ಅಂದರೆ ಬಾಲ್ಯದೊಳಗನೆ ಆ ಚಿಕ್ಕ ಮಕ್ಕಳು ಇರುವಾಗಲೇ ಸಿಲುಕಿ ನರಳಾಡುವಂಥದ್ದು ಕಾಣ್ತೀವಿ, ದುಃಖ ಪಡುವಂಥದ್ದು ಕಾಣ್ತೀವಿ. ಹೀಗಾಗಿ ಅಂದರೆ ನಲುಗುವ ದಾರುಣತೆಯನ್ನು ಪ್ರಸ್ತುತ ಕವಿತೆ ಹಿಡಿದಿಡುವಂಥ ಒಂದು ಪ್ರಯತ್ನ ಮಾಡ್ತದೆ. ಇಡೀ ಕವಿತೆಯ ರಚನಾ ಕ್ರಮವಿದ್ರೆ ಅರ್ಜಿ ನಮೂನೆಯ ರೀತಿಯೊಳಗೆ ನೀಡುವ ವಿವರಣೆಗಳಲ್ಲಿಯೂ ಇಲ್ಲಿ ದನಿ ಇಲ್ಲದವರನ್ನು ಸಂಕೇತಿಸಿದೆ ಅಂತ ಹೇಳ್ತಾರೆ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ ಅಂತ ಹೇಳ್ತಾರೆ. ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲಿಯೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ. ನಗರ ಜೀವನದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನು ಮುಂಬೈ ಜಾತಕ ಈ ಕಾವ್ಯ ತುಂಬ ಸಮರ್ಥವಾಗಿ ಹಿಡಿದಿಡುವಂಥ ಒಂದು ಮಹತ್ವದ ಕಾರ್ಯ ಕವಿ ಇಲ್ಲಿ ಮಾಡಿರುವಂಥದ್ದು. ಯಾರ ಹೆಸರನ್ನು ಸೂಚಿಸದೆ ಯಾರಾದರೂ ಆಗಬಹುದಾದ ಪರಕೀಯತೆ ಕವಿತೆಗೊಂದು ಸುಂದರ ಚೌಕಟ್ಟನ್ನು ಇಲ್ಲಿ ಒದಗಿಸಿರುವಂಥದ್ದು ಇಲ್ಲಿ ನಾವು ಕಾಣ್ತೀವಿ. ಒಟ್ಟಾರೆ ಈ ಕಾವ್ಯದೊಳಗೆ ಈ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗೆ ಬಹಳ ಸುದೀರ್ಘವಾದಂಥ ಒಂದು ಪಯಣವನ್ನು ನಾವಿಲ್ಲಿ ಕಾಣ್ತೀವಿ. ಪ್ರಮುಖವಾಗಿ ಹುಟ್ಟಿದ್ದು, ಬೆಳೆದದ್ದು, ಹಾಗೆ ಆ ಮಗು ಕುಡಿದದ್ದು, ಕಂಡದ್ದು, ಕಲಿತದ್ದು, ತಾಯಿ ತಂದೆ, ಹೀಗೆ ಜೀವನ, ಇವೆಲ್ಲವುಗಳ ಒಂದು ಅಂತರಂಗದ ಭಾವನೆಗಳನ್ನು ಬಿಚ್ಚಿಡುವಂಥ ಒಂದು ಕೆಲಸ ಇಲ್ಲಿ ಕವಿ GS ಶಿವರುದ್ರಪ್ಪನವರು ತಮ್ಮ ಕಾವ್ಯದ ಉದ್ದಕ್ಕೂ ಕೂಡ ತುಂಬ ಗಂಭೀರವಾದಂಥ ಚರ್ಚೆ, ನಿಲುವುಗಳನ್ನು ಇಲ್ಲಿ ಪರಿಚಯಿಸುವಂಥ ಒಂದು ಮಹತ್ವದ ಕೆಲಸ ಕವಿ ಇಲ್ಲಿ ಮಾಡ್ತಾರೆ. ಒಟ್ಟಾರೆ ಮುಂಬೈ ಜಾತಕ ಈ ಪಟ್ಟಣದ ಒಂದು ಅವಸರದ ಒಂದು ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ಎಳೆಯಾಗಿ ಬಿಚ್ಚಿಡುವಂಥ ಒಂದು ಮಹತ್ವದ ಕೆಲಸ ಕವಿ GS ಶಿವರುದ್ರಪ್ಪನವರು ಇಲ್ಲಿ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಕಾವ್ಯದೊಳಗೆ ಒಂದು ರೀತಿಯಿಂದ ಅರ್ಜಿ ನಮೂನೆಯ ರೀತಿಯೊಳಗೆ ಆ ಕಾವ್ಯವನ್ನು ಕಟ್ಟಿಕೊಡ್ತಾರ. ಹುಟ್ಟಿದ್ದು ಕವಿ GS ಶಿವರುದ್ರಪ್ಪನವರು ಕನ್ನಡದ ಸುಪ್ರಸಿದ್ಧ ಕವಿಗಳಾದಂಥವರು, ವಿದ್ವಾಂಸರಾದಂಥವರು, ವಿಮರ್ಶಕರಾದಂಥವರು GS ಶಿವರುದ್ರಪ್ಪನವರು. ಹೀಗಾಗಿ ತಮ್ಮ ಕಾವ್ಯದೊಳಗೆ ಇಲ್ಲಿ ಬಹಳ ಅರ್ಥಪೂರ್ಣವಾದಂಥ ಅರ್ಜಿ ನಮೂನೆಯ ರೀತಿಯೊಳಗೆ ಆ ಕಾವ್ಯವನ್ನು ಹಿಡಿದಿಡ್ತಾರೆ. ಹೀಗಾಗಿ ಆ ಮಗು, ಆ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗೆ ಅಲ್ಲಿರುವಂಥ ಆ ಮಗು ಹೆಂಗೆ ಹುಟ್ಟಿತು,
ಎಲ್ಲಿ ಹುಟ್ಟಿತು ಅಂತಂದ್ರೆ ಇಲ್ಲಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಸೊಗಸಾಗಿ ಕವಿ GS ಶಿವರುದ್ರಪ್ಪನವರು ಆ ಕಾವ್ಯವನ್ನು ಕಟ್ಟಿಕೊಡ್ತಾರೆ. ಆ ಮಗು ಅಂದರೆ ಹುಟ್ಟಿದ್ದು ಎಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ. ನೋಡ್ರಿ, ಹಳ್ಳಿ ಮತ್ತು ಪಟ್ಟಣ ಬೃಹತ್ ಆಕಾರದೊಳಗೆ ಬೆಳೆದಿರುವಂತಹ ಈ ಮುಂಬೈನೊಳಗೆ ಹುಟ್ಟಿದ್ದು ಮಗು ಎಲ್ಲಿ ಅಂದ್ರೆ ಅದು ಆಸ್ಪತ್ರೆಯಲ್ಲಿ. ಅದೇ ನಾವು ಹಳ್ಳಿ ಒಳಗೆ ಹುಟ್ಟಿತು ಅಂತಂದ್ರೆ ಸಹಜವಾಗಿ ಈ ಒಂದು ಜಿಲ್ಲೆ, ತಾಲೂಕು, ಇಂಥ ಊರು ಅಂತ ಹೇಳ್ತೀವಿ. ಹಾಗೆ ಇಲ್ಲಿ GS ಶಿವರುದ್ರಪ್ಪರು ಕೂಡ ಅವರ ಊರು ಇಲ್ಲಿ ನಾವಿಲ್ಲಿ ಹೆಸರನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ಪ್ರತಿಯೊಬ್ಬರು ಕೂಡ ಹಳ್ಳಿಯೊಳಗೆ ಹುಟ್ಟಿ ಬೆಳೆದಂಥ ಗ್ರಾಮೀಣ ಬದುಕಿನ ಸನ್ನಿವೇಶಗಳನ್ನು, ಸಂದರ್ಭಗಳನ್ನು, ಅನುಭವಗಳನ್ನು ಮತ್ತು ಆ ಊರಿನ ಹೆಸರು ಅವನಿಗೆ ಅಲ್ಲಿ ಈ ಊರದವನು ಅಂತೇಳಿ ಅಲ್ಲಿ ಹುಟ್ಟ್ಯಾನ ಅಂತೇಳಿ ಆ ಜನ್ಮಸ್ಥಳ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗ ಆ ಪಟ್ಟಣದಲ್ಲಿರುವಂಥ ವ್ಯಕ್ತಿ, ಆ ಮಗು ಹುಟ್ಟಿದ್ದು ಎಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಅಂತ ಬರ್ಕೊತದೆ. ಯಾಕೆ ಆ ಊರು ಇಲ್ಲ, ಆಸ್ಪತ್ರೆಯಲ್ಲಿ ಹುಟ್ಟಿದ್ದು ಅನ್ನೋದು. ಹಾಗೆ ಬೆಳೆದದ್ದು ಎಲ್ಲಿ ಅಂದ್ರೆ ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಅಂತ ಹೇಳ್ತಾರೆ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಆದ್ರೆ ಬೆಳೆದದ್ದು ಎಲ್ಲಿ ಅಂದ್ರೆ ಬಸ್ಸು, ಟ್ರಾಮು. ಟ್ರಾಮು ಅಂದ್ರೆ ಸಾರ್ವಜನಿಕ ರಸ್ತೆಯ ಮೇಲೆ ಹಾಕಿದ ಕಂಬಿಗಳ ಮೇಲೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ಓಡುವ ಪ್ರಯಾಣಿಕರ ವಾಹನಕ್ಕೆ ಟ್ರಾಮು ಅಂತ ಕರೀತಾರೆ. ಹೀಗಾಗಿ ಆ ಟ್ರಾಮು ಮತ್ತೆ ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ, ಯಾಕಂದ್ರೆ ಹುಟ್ಟಿದ ಮಗುವಿಗೆ ನಿಜವಾದಂಥ ಅನುಭವ ಅಲ್ಲಿ ದೊರೆಯಲಾಗುತ್ತದೆ. ಅವಸರದ ಬದುಕು. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ತಾಯಿ, ತಂದೆ, ಅಣ್ಣ, ತಮ್ಮ ಈ ಪ್ರೀತಿ ವಿಶ್ವಾಸದಿಂದ ಅತ್ಯಂತ ದೂರ ಹೋಗಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಕವಿ ತುಂಬ ಗಂಭೀರವಾಗಿ ಆ ಪಟ್ಟಣದ ಬೃಹತ್ತಾಕಾರದೊಳಗೆ ಬೆಳೆದಿರುವಂಥ ಆ ಪಟ್ಟಣದ ವಸ್ತುಸ್ಥಿತಿಯನ್ನು ತುಂಬ ಗಂಭೀರವಾಗಿ ಅದನ್ನು ತಮ್ಮ ಕಾವ್ಯದ ಪ್ರಕಾರದ ಮೂಲಕ ಅಥವಾ ಈ ಕವಿತೆಯ ರಚನಾಕ್ರಮ ಅರ್ಜಿನಮುನಿಯ ಮೂಲಕ ಆ ಕಾವ್ಯವನ್ನು ಹಿಡಿದಿಡುವಂಥ ಒಂದು ಮಹತ್ವದ ಪ್ರಯತ್ನ ಇಲ್ಲಿ ಮಾಡುತ್ತದೆ. ಹೀಗಾಗಿ ಹುಟ್ಟಿದ್ದು ಮಗು ಎಲ್ಲಿ ಅಂದರೆ ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಅವುಗಳ ಮಧ್ಯದೊಳಗೆ ಆ ಮಗು ಬೆಳೆದಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಯಾಕಂದರೆ ದಿನನಿತ್ಯ ನೋಡುವಂಥದ್ದು ಏನೋ ಹೊಲ ಗದ್ದೆಗಳಲ್ಲ, ದನ ಕರುಗಳಲ್ಲ, ವ್ಯವಸಾಯ ಅಲ್ಲ, ಹಳ್ಳಿಗಾಡಿನ ಆ ಸ್ವಚ್ಛಂದವಾದಂಥ ಪ್ರಕೃತಿಯ ಸೊಗಡು ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಮಗು ಹುಟ್ಟಿದ್ದು ಎಲ್ಲಿದ್ರೆ ಮುಂಬೈನೊಳಗೆ ಆಸ್ಪತ್ರೆಯಲ್ಲಿ. ಹೀಗಾಗಿ ಆಸ್ಪತ್ರೆಯಲ್ಲಿ ಕಂಡುಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ ಬರೀ ಅವಸರದ ಬದುಕು. ಹೀಗಾಗಿ ಬಸ್ ಕಾಣ್ತವ, ಟ್ರಾಮ್ ಕಾಣ್ತವ, ಹೀಗಾಗಿ ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಸಹಜವಾಗಿ ಆ ಮಗು ಅವುಗಳ ಮಧ್ಯದೊಳಗೇ ಆ ಮಗು ಬೆಳೆದಿರ್ತದೆ. ಹೀಗಾಗಿ ಆ ವ್ಯವಸ್ಥೆನೇ ಅದಕ್ಕೆ ಮೈಗೂಡಿಸಿಕೊಂಡಿರುವಂಥದ್ದು ಕಾಣ್ತೀವಿ. ಹೀಗಾಗಿ ಆ ಮಗು ಮತ್ತೆ ಕುಡಿದದ್ದು ಏನಂದ್ರೆ ಭಾಳ ಸೊಗಸಾಗಿ ಕವಿ ಹೇಳ್ತಾರೆ ಇಲ್ಲಿ, ಆ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಆದ್ರೆ ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಆದ್ರೆ ಕುಡಿದದ್ದು ಎಲ್ಲಿ ಅಂದ್ರೆ ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಫ್ ಸಿರಫ್, ಹಾರ್ಲಿಕ್ಸ್ ಇತ್ಯಾದಿ ಅಂತ ಹೇಳ್ತಾರೆ. ಕಾಣದೆಮ್ಮೆಯ ಕೆಚ್ಚಲು ಕರೆದು. ನೋಡ್ರಿ, ಇಲ್ಲಿ ಆ ಮಗು ನಿಜಕ್ಕೂ ಕೂಡ ಹಳ್ಳಿಯ ಸೊಗಡನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗಲಾರಂಥದ್ದು. ದನ, ಕರು, ಎಮ್ಮೆ ಇವ್ಯಾವು ಕೂಡ ನೋಡಲಾರ್ದಂಥದ್ದು. ಅದು ಬೆಳೆದಿರುವಂಥದ್ದು ವಾತಾವರಣ ಅಂಥದ್ದೇ ಇರೋದು. ಪಟ್ಟಣದೊಳಗೆ ಬರೀ ಬಸ್ಸು, ವಾಹನ, ಟ್ರೈನು, ಟ್ರಾಮು ಇವುಗಳ ಮಧ್ಯದೊಳಗೆ ಆ ಮಗು ಬೆಳೆದಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ನಿಜವಾಗಿಯೂ ಕೂಡ ಮಕ್ಕಳಿಗೆ ಹಳ್ಳಿಯ ಬದುಕಿನ ವಾತಾವರಣವನ್ನು ತಿಳಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಆ ಮಗುವಿಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರ್ತದೆ, ಧೈರ್ಯ ಅನ್ನುವಂಥದ್ದು ಬರ್ತದೆ, ಸರಳತೆ ಅನ್ನೋದು ಬರ್ತದೆ, ಪ್ರೀತಿ ವಿಶ್ವಾಸ ಅನ್ನೋದು ಬರ್ತದೆ, ಹೊಂದಾಣಿಕೆ ಅನ್ನೋದು ಬರ್ತದೆ. ಇಲ್ಲದೇ ಇದ್ದಾಗ ಆ ಮಗುವಿಗೆ ನಿಜಕ್ಕೂ ಕೂಡ ಇವೆಲ್ಲವುಗಳಿಂದ ವಂಚಿತ ಆಯಿತು ಅಂತಂದ್ರೆ ನಿಜಕ್ಕೂ ಆತ ನೆಮ್ಮದಿಯಿಂದ, ಸಂತೋಷದಿಂದ, ಧೈರ್ಯದಿಂದ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ನಿಟ್ಟಿನೊಳಗೆ ಡಾಕ್ಟರ್ GS ಶಿವರುದ್ರಪ್ಪನವರು ಕವಿಗಳು ತುಂಬ ಗಂಭೀರವಾಗಿ ಆ ಕಾವ್ಯವನ್ನು ಹಿಡಿದಿಡುವಂಥ ಒಂದು ಪ್ರಯತ್ನ ಮತ್ತು ಪರಿವರ್ತನೆ ಮಾಡುವ ನಿಟ್ಟಿನೊಳಗೆ ಆ ಪಟ್ಟಣದ ಆತಂಕ, ಅವಸರದ ಬದುಕಿಗೆ ಒಂದು ಕೊನೆ ಹೇಳುವಂಥ ಪ್ರಯತ್ನವೂ ಇಲ್ಲಿ ಮಾಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಆ ಮಗು ಕುಡಿದದ್ದು ಏನು ಅಂದ್ರೆ ಕಾಣದೆಮ್ಮೆಯ ಬಾಟ್ಲಿಯ ಹಾಲು ಅಂತ ಹೇಳ್ತಾನೆ ಕವಿ.
ಯಾಕಂದ್ರೆ ನಿಜವಾಗ್ಲೂ ಕೂಡ ಎಮ್ಮೆ ಬರೀ ಬೆಳ್ಳಗಿರುವಂಥದ್ದು, ಅದು ಯಾವ ಹಾಲು ಅನ್ನೋದು ಕೂಡ ಗೊತ್ತಿಲ್ಲ, ಎಮ್ಮೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಆಕಳು ಅನ್ನೋದು ಗೊತ್ತಿಲ್ಲ, ಕುರಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಯಾವುದರಿಂದ ಆ ಹಾಲು ತಂದಿದ್ದು ಅನ್ನೋದು ಕೂಡ ಗೊತ್ತಿರಲಾರ್ದಂಥದ್ದು. ಕಾಣಲಾರದಂಥ ಎಮ್ಮೆಯ ಆ ಒಂದು ಕೆಚ್ಚಲಿನಿಂದ ತಂದಿರುವಂಥ ಕೆರೆದಿರುವಂಥ ಕಳುಹಿಸಿದ ಆ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ. ಹೀಗಾಗಿ ಆ ಮಗುವಿಗೆ ಯಾವ ಕೂಡ ಕಾಣಲಾರದಂತಹ ನಿಟ್ಟಿನೊಳಗೆ ಆ ಪಟ್ಟಣದ ಬದುಕು ಇಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಸಾಮಾನ್ಯವಾಗಿ ಆ ಕಾರಣದಿಂದ ಮಕ್ಕಳಿಗೆ ಹಳ್ಳಿಯ ಬದುಕಿನ ಚರಿತ್ರೆ, ಆ ಅನುಭವ, ಆ ದುಃಖ ದುಮ್ಮಾನಗಳು, ನಿಜವಾದಂತಹ ವಸ್ತುಸ್ಥಿತಿಯನ್ನು ತಿಳಿಸಿಕೊಟ್ಟಾಗ ಮಾತ್ರ ಆ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ನಿಜವಾದಂಥ ಬದುಕ, ಆಕಳು, ಎಮ್ಮೆ, ದನ, ಕರು, ಪ್ರಕೃತಿ, ಗಿಡ, ಮರ, ಯಾವ ಬಳ್ಳಿ ಅನ್ನೋದು ಕೂಡ ಸ್ಪಷ್ಟವಾಗಿ ಮಗುವಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆ ಮುಂಬೈ ಜಾತಕ ಅನ್ನುವಂಥ ಕಾವ್ಯದೊಳಗೆ ಪ್ರಮುಖವಾಗಿ ಕವಿ ಅಲ್ಲಿ ಹೇಳುವಂಥ ಒಂದು ಪ್ರಯತ್ನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಿಜಕ್ಕೂ ಕೂಡ ಅಲ್ಲಿ ವಾತಾವರಣ ಹೆಂಗಂದ್ರೆ ತುಂಬ ಅವಸರದ ಬದುಕ, ಆತಂಕದ ಬದುಕ, ಸ್ಪಷ್ಟವಾದಂಥ ಚಿತ್ರಣ ಅಲ್ಲಿ ದೊರೆಯಲಾರದಂಥದ್ದು ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಆ ಕಾಣದೆಮ್ಮೆಯ ಯಾವುದೋ ಹಾಲಿನಿಂದ ತಂದು ಆ ಮಗುವಿನ ಬಾಯಿನಲ್ಲಿ ತುರುಕಿರುವಂಥದ್ದು ಬಾಟ್ಲಿಯನ್ನು. ಹೀಗಾಗಿ ಸಾಮಾನ್ಯವಾಗಿ ನೀವು ಕೇಳ್ರಿ ಸಣ್ಣ ಮಕ್ಕಳಿಗೆ, ದೊಡ್ಡ ದೊಡ್ಡ ಪಟ್ಟಣದ ಸ್ಥಿತಿ ಹೆಂಗದ ಅಂತಂದ್ರೆ, ನೀವು ಹಾಲು ಎಲ್ಲಿಂದ ಬಂತು ಅಂತ ಕೇಳಿದಾಗ ಸಾಮಾನ್ಯವಾಗಿ ಪಾಕೆಟ್ನಿಂದ ಬಂತು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿಲ್ಲ ಅವರು ದನ, ಕರು, ಎಮ್ಮೆ, ಹಸುಗಳು ಯಾವ ಕೂಡ ನೋಡಲಾರ್ದಂಥದ್ದು. ಹೀಗಾಗಿ ಆ ಮಕ್ಕಳಿಗೆ ನಿಜವಾದಂಥ ಬದುಕು ನಾವು ತೋರಿಸಲಾರ್ದಾಗ ಇಂಥ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಹೀಗಾಗಿ ಅವರಲ್ಲಿ ಅವಸರದ ಬದುಕು ಉಂಟಾಗ್ತದೆ, ಆತ್ಮಸ್ಥೈರ್ಯ ಕಂಡುಕೊಳ್ಳಕ್ಕೆ ಸಾಧ್ಯ ಇರೋದಿಲ್ಲ. ಹೀಗಾಗಿ ಏನಂದ್ರೆ ಈ ಕಾರಣದಿಂದ ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಆ ಬಾಟ್ಲಿ ಹಾಲು. ಹೀಗಾಗಿ ಆ ಮಗುವಿಗೆ ಸಾಮಾನ್ಯವಾಗಿ ಗೊತ್ತಿರಲಾದಂಥದ್ದು ಏನು ಅಂದರೆ, ನಿಜವಾದಂಥ ಬಣ್ಣ, ನಿಜವಾದಂಥ ಸಂದರ್ಭ, ಅಲ್ಲಿನ ವಸ್ತುಸ್ಥಿತಿ ಯಾವುದು ಕೂಡ ಅರಿವಿಗೆ ಬರಲಾರ್ದಂಥದ್ದು. ಹೀಗಾಗಿ ಮಕ್ಕಳಿಗೆ, ಯಾಕಂದ್ರೆ ದಿನನಿತ್ಯ ಅವರು ಪಟ್ಟಣದಲ್ಲಿ ನೋಡುವಂಥದ್ದು ಏನಂದ್ರೆ, ಎಮ್ಮೆ ನೋಡಿರಲಿಲ್ಲ, ಹಸುಗಳು ನೋಡಿರಲಿಲ್ಲ, ಕುರಿಗಳು ನೋಡಿರಲಿಲ್ಲ, ಅದು ಹಾಲು ಎಲ್ಲಿಂದ ಅಂತ ಹೇಳಿದ್ರೆ ಅವರು ಪಾಕೆಟ್ನಿಂದ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಹೀಗಾಗಿ ಆ ಕಾರಣದಿಂದ ಹಳ್ಳಿ ಬದುಕ ಅತ್ಯಂತ ನಮಗೆ ನಿಜವಾದಂಥ ವಸ್ತುಸ್ಥಿತಿಯನ್ನು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತದೆ. ಹೀಗಾಗಿ ಮಕ್ಕಳಿಗೆ ಹಳ್ಳಿ ಮತ್ತು ಪಟ್ಟಣದ ಎರಡೂ ಬದುಕು ಕೂಡ ಅವರಿಗೆ ತಿಳಿಸಿಕೊಟ್ಟಾಗ ಆ ವ್ಯಕ್ತಿ, ಆ ಮಗು ಅತ್ಯಂತ ಧೈರ್ಯದಿಂದ ಸಮರ್ಥವಾಗಿ ಈ ಸಮಾಜದೊಳಗೆ ನಿಲ್ಲುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಆ ಮಗುವಿನಲ್ಲಿ ನೆಮ್ಮದಿ, ಶಾಂತಿ, ತೃಪ್ತಿ ನಾವು ಕಂಡುಕೊಳ್ಳೋಕೆ ಸಾಧ್ಯ ಇರೋದಿಲ್ಲ. ಆ ಕಾರಣದಿಂದ ಪಟ್ಟಣದ ಬದುಕು ಹೆಂಗಂದ್ರೆ, ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿ ಹಾಲು, ಅದಷ್ಟೇ ನೋಡಿರ್ತೇವೆ. ಹೀಗಾಗಿ ಅದು ಹಾಲು ಎಲ್ಲಿಂದ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಿರಲಾರ್ದಂಥದ್ದು. ಹೀಗಾಗಿ ನಿಜವಾಗಿಯೂ ಕೂಡ ಮಕ್ಕಳಿಗೆ ಎಲ್ಲವೂ ಕೂಡ ಅಲ್ಲಿ ನಾವು ಸ್ಪಷ್ಟವಾಗಿ ಹಾಲು ದನದೋ, ಸಹಜವಾಗಿ ಆಕಳೋ, ಎಮ್ಮೆನೋ, ಕರುನೋ ನೇರವಾಗಿ ಮಕ್ಕಳಿಗೆ ನಾವು ಕಣ್ಣಾರೆ ಅಲ್ಲಿ ಆ ಮಗುವಿಗೆ ಆ ವಾತಾವರಣವನ್ನು ಅವನು ಅನುಭವಿಸಿದಾಗ, ತಿಳಿಸಿಕೊಟ್ಟಾಗ ನಿಜಕ್ಕೂ ಆ ಮಗುವಿಗೆ ಸ್ಪಷ್ಟ ಚಿತ್ರಣ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಅಂದರೆ ಆ ಬಾಟ್ಲಿ ಹಾಲು ಕೊಟ್ಟಿರುವಂಥದ್ದು. ಹಾಗೆ ಗ್ರೈಪ್ಸ್, ಹೊಟ್ಟೆ ನೋವಾದಾಗ ಆ ಗ್ರೈಪ್ಸ್ ಔಷಧವನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ಹಾರ್ಲಿಕ್ಸ್, ಇವು ಮಾತ್ರ ಆ ಮಗುವಿಗೆ ಗೊತ್ತಿರುವಂಥದ್ದು. ಹೀಗಾಗಿ ಕಂಡದ್ದು, ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಆದ್ರೆ, ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ, ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿ ಹಾಲು. ಹಾಗೆ ಕಂಡದ್ದು ಎಲ್ಲಂದ್ರೆ, ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ನೋಡ್ರಿ, ಸಹಜವಾಗಿ ಕುಡಿದದ್ದು ಮತ್ತು ಕಂಡದ್ದು ಏನಂದ್ರೆ, ಯಾಕಂದ್ರೆ ಪಟ್ಟಣದ ಬದುಕು ತುಂಬ ಅವಸರದ ಬದುಕು ಅಂತೇಳಿ ಈಗಾಗಲೇ ಕವಿ ಪ್ರಾರಂಭದಿಂದಲೇ ಅದನ್ನು ಹೇಳುವಂಥ ಪ್ರಯತ್ನ ಕವಿಯಲ್ಲಿ ಮಾಡಿರುವಂಥದ್ದು. ಹೀಗಾಗಿ ಅಂದರೆ ಆ ಮಗು ದಿನನಿತ್ಯ ಏನು ನೋಡ್ತದ, ಏನು ಕೇಳ್ತದ, ಅದನ್ನೇ ವ್ಯಕ್ತಪಡಿಸಿ ತಿಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ, ಅಭಿವ್ಯಕ್ತಿಸಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಇಲ್ಲಿ ಕಂಡದ್ದು ಏನಂದ್ರೆ, ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು, ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಸರಿವ ಅಂದರೆ ಸಾಗುವ, ಆ ಒಂದು ಸಾವಿರ ಕೊರಳು ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಬೆಳಗಿನಿಂದ ಸಂಜೆ ತನಕ ಆ ಚಕ್ರದ ಉರುಳು, ವಾಹನಗಳ ಆ ಚಕ್ರದ ಗಾಲಿಗಳನ್ನೇ ನಾವು ನೋಡ್ತೀವಿ. ಹೀಗಾಗಿ ಬೇರೆ ಏನೂ ಕೂಡ ಆ ಮಗುವಿಗೆ ಸ್ಪಷ್ಟವಾಗಿ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಲಾರಂಥದ್ದು. ಹೀಗಾಗಿ ಅಂದರೆ ಕಂಡದ್ದೇನೆಂದ್ರೆ, ಬೆಳಗಿನಿಂದ ಸಂಜೆಯವರೆಗೂ ಕೂಡ ಆ ಒಂದು ಲಕ್ಷ ಚಕ್ರದ ಉರುಳೇ ಕಾಣ್ತೀವಿ,
ಕಾಣ್ತೀವಿ, ಹೆಜ್ಜೆ ಇಡುವಂಥದ್ದು ಕಾಣ್ತೀವಿ. ಹಾಗೆ ಸರಿವ 1000 ಕೊರಳು, ಸಾಗುವಂಥ 1000 ಕೊರಳು ಆಗುವಂಥದ್ದು ಇಲ್ಲಿ ಕಂಡು ಬರ್ತದೆ. ಒಟ್ಟಾರೆ ಈ ರೀತಿ ಒಳಗೆ ನಾವು ದಿನನಿತ್ಯ ಬೆಳಗಿನಿಂದ ಸಂಜೆಯವರೆಗೂ ಕೂಡ ಅವಸರದ ಬದುಕ, ಆತಂಕದ ಬದುಕ ಮತ್ತು ಬೆಳಗಿನಿಂದ ಸಂಜೆ ತನಕ ಲಕ್ಷ್ಯ ಚಕ್ರದ ಉಳ್ಳಿನೊಳಗನೆ ಆ ಕಾಲ ಚಕ್ರದೊಳಗೆ, ಹೀಗಾಗಿ ವಾಹನಗಳು ಓಡಾಡುವಂಥ ಚಕ್ರದಲ್ಲೇ ಅವಸರದ ಹೆಜ್ಜೆಯನ್ನು ಇಡುವಂಥದ್ದು, ಸಾಗುವಂಥದ್ದು, ಅದೇ 1000 ಕೊರಳಾಗುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ತುಂಬ ಅವಸರದ ಬದುಕು ಅನ್ನುವಂಥದ್ದು ಕಂಡದ್ದು ಅಂತ ಹೇಳ್ತಿರ್ತೀವಿ. ಹಾಗೆ ಕಲಿತದ್ದು ಏನಂದ್ರೆ ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು ಎಲ್ಲಿಯೂ ನಿಲ್ಲದು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರು ಹೀರು ಅಂತ ಹೇಳ್ತಾರೆ ಕವಿ. ನೋಡ್ರಿ, ಇಲ್ಲಿ ಕುಡಿದದ್ದು, ಕಂಡದ್ದು ಮತ್ತು ಕಲಿತದ್ದು ಏನು? ಬಾಲ್ಯದೊಳಗೆ ಪ್ರಮುಖವಾಗಿ ಇವೆಲ್ಲವೂ ಕೂಡ ಆ ಪಟ್ಟಣದ ಅವಸರದ ಬದುಕಿನ ಒಂದು ವಸ್ತುಸ್ಥಿತಿಯನ್ನೇ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಅಂದರೆ ಕಲಿತದ್ದು ಏನಂದ್ರೆ ಕ್ಯೂ ಅಂದರೆ ಸಾಲಿನಲ್ಲಿ ನಿಲ್ಲುವಂಥದ್ದು. ಯಾಕಂದ್ರೆ ಪಟ್ಟಣ ಅಂದ ಬಳಿಕ ಜನದಟ್ಟಣೆಯಿಂದ ಕೂಡಿರುವಂಥದ್ದು, ಜನ ಸಾಂದ್ರತೆಯಿಂದ ಕೂಡಿರುವಂಥದ್ದು. ಹೀಗಾಗಿ ಎಲ್ಲಿ ಹೋದ್ರೂ ಕೂಡ ನಾವು ಪ್ರತಿಯೊಂದು ಗುಡಿಗುಂಡಾರ್ಗೆ ಹೋಗಬೇಕಾದ್ರೂ ಕೂಡ ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ, ಸಾಲುಗಟ್ಟಿ ನಿಲ್ಲಬೇಕಾಗ್ತದೆ. ಪ್ರತಿಯೊಂದು ಯಾವುದೇ ವಸ್ತು ಅಂಗಡಿಗಳಿಗೆ ಎಲ್ಲೇ ಹೋಗಬೇಕಾದ್ರೆ ಅಷ್ಟರ ಮಟ್ಟಿಗೆ ಅಂದರೆ ಹಳ್ಳಿಯಿಂದ ಪಟ್ಟಣಕ್ಕೆ ಜನ ವಲಸೆ ಹೋಗೋದ್ರ ಮೂಲಕ ಜನದಟ್ಟಣೆ ಆಗಿರುವಂಥದ್ದು. ಮತ್ತು ಅಲ್ಲಿ ಸರಿಯಾದ ಅಲ್ಲಿ ಅಂದರೆ ಕೋಣೆ ಇರಲಾಗುತ್ತದೆ, ಸಣ್ಣ ಮನೆಯೊಳಗನೆ ಅವರು ಬದುಕನ್ನು ಸಾಗಿಸಬೇಕಾದಂಥ ಒಂದು ಸ್ಥಿತಿಯನ್ನು ನಾವು ಕಾಣ್ತೀವಿ. ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಅಂದರೆ ಪಾದಾಚಾರಿಗಳು ಅಲ್ಲಿ ಸಂಚರಿಸುವಂಥ, ರಸ್ತೆ ದಾಟುವಾಗ ಎಚ್ಚರಿಕೆ. ನೋಡ್ರಲ್ಲಿ ಬದುಕು ಹೆಂಗಿರ್ತದೆ ಅಂತಂದ್ರೆ ತುಂಬ ಆತಂಕ ಇರ್ತದೆ. ಬದುಕನ್ನೋದು ಹೆಂಗಿರ್ತಂದ್ರೆ ತುಂಬ ತೊಂದರೆ, ತುಂಬ ಸಮಸ್ಯೆ, ತುಂಬ ಎಚ್ಚರಿಕೆಯಿಂದ ಸಾಗಬೇಕಾಗ್ತದೆ. ಹಳ್ಳಿ ಒಳಗೆ ಹಂಗಿರಲ್ಲ, ಆರಾಮಾಗಿರ್ಬೋದು, ನಿರ್ಭಯವಾಗಿ, ಯಾವುದೇ ಆತಂಕ ಸಮಸ್ಯೆ ಇಲ್ಲಾರ್ದೆ ಒಂದೊಂದು ಊಟ ಮಾಡಿದ್ರಾಯ್ತು, ತುಂಬ ನೆಮ್ಮದಿಯಿಂದ ಆ ಪ್ರಕೃತಿಯ ಮಡಿಲೊಳಗೆ ದನ-ಕರು, ಹೊಲ ಗದ್ದೆ, ಗಿಡ ಮರಗಳ ಮಧ್ಯದೊಳಗೆ ಅತ್ಯಂತ ಸಂತೋಷದಿಂದ ಆ ಹಳ್ಳಿಯ ಬದುಕಿನೊಳಗೆ ಗ್ರಾಮೀಣ ಸೊಗಡನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆದರೆ ಅದೇ ಪಟ್ಟಣದೊಳಗೆ ಹಂಗೆ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಬದುಕು ಹೇಗಾಗುತ್ತೆ ಅಂದರೆ ಅಲ್ಲಿ ತುಂಬ ಎಚ್ಚರಿಕೆಯಿಂದ ಕೆಲಸದೊಳಗೆ ನಿರಂತರವಾಗಿ ನಾವು ತೊಡಗಿಸಿಕೊಳ್ಬೇಕಾಗ್ತದೆ. ಮತ್ತು ಆಯಾ ತಪ್ಪಂದ್ರೆ ಎಚ್ಚರಿಕೆ ಬಿಟ್ಟೇ ಹೋದ್ರೆ, ಎಚ್ಚರಿಕೆ ಕಳ್ಕೊಂಡೇ ಹೋದ್ರೆ ಭಾಳಷ್ಟು ಸಮಸ್ಯೆಗಳ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ಅಲ್ಲಿ ಕವಿ ಏನು ಹೇಳ್ತಾರೆ ಅಂದ್ರೆ ಕಲಿತದ್ದು ಎಲ್ಲಿ ಅಂದ್ರೆ ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸುತ್ತಾ, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು ಎಲ್ಲಿಯೂ ನಿಲ್ಲದು. ನಿರಂತರ ಯಂತ್ರದ ಹಾಗೆ ಓಡುವಂಥದ್ದೇ ಅವ್ರ ಬದುಕಾಗಿರ್ತದೆ. ಮುಂಬೈ ಜಾತಕ ಅನ್ನುವಂಥ ಕಾವ್ಯದ ಉದ್ದಕ್ಕೂ ಕೂಡ ಆ ಮಗುವಿನ ಬದುಕು ಹೆಂಗಾಗಿರ್ತದೆ, ಮಕ್ಕಳ ಬದುಕು ಕೇವಲ ಒಂದೇ ಮಗು, ಒಂದೇ ಕುಟುಂಬದಲ್ಲ, ಇಡೀ ಆ ಒಂದು ಪಟ್ಟಣದ ಸಂಪೂರ್ಣ ಬದುಕು ಎಲ್ಲರೂ ಹೆಂಗಾಗಿರ್ತಂದ್ರೆ ಅಲ್ಲಿ ನಿರಂತರ ಎಚ್ಚರಿಕೆಯಿಂದ, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡಿ ಎಲ್ಲಿಯೂ ನಿಲ್ಲದರು, ಹೇಗೋ ಅವರಿವರ ತಳ್ಳಿ ಇಲ್ಲಂದ್ರೆ ಮುನ್ನುಗ್ಗು ಅಂತ ಹೇಳ್ತಾರ. ಎಲ್ಲಾದರೂ ಸರಿ ಬೇರು ಹೀರು ಅಂತ ಹೇಳ್ತಾರೆ. ಹೀಗಾಗಿ ನಿರಂತರವಾಗಿ ಅಂದ್ರೆ ಅವರಿವರನ್ನು ಯಾರನ್ನೂ ಕೂಡ ನೀನು ತಳ್ಳು, ಆದ್ರೆ ನೀನು ಮಾತ್ರ ಅಂದ್ರೆ ನಿನ್ನ ಬದುಕಿನ ಬಗ್ಗೆ ಅಷ್ಟೇ ಏನಂದ್ರೆ ಇಲ್ಲಿ ಗಮನ ಕೊಡುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಆದರೆ ಹಳ್ಳಿ ಒಳಗೆ ಹಂಗೆ ಕಾಣೋದಿಲ್ಲ. ನಾವು ಬದುಕಬೇಕು ಮತ್ತು ಇತರರು ಕೂಡ ಬದುಕಬೇಕು ಅಂತ ಹೇಳ್ತೀವಿ. ಆದರೆ ಪಟ್ಟಣದಾಗ ಆಗಿಲ್ಲ. ಕೇವಲ ನಾನೊಬ್ಬ ಚಂದ ಬದುಕಲು ಸಾಕು ಅನ್ನುವಂಥ ಮಟ್ಟಕ್ಕೆ ಪಟ್ಟಣದ ಬದುಕು ಇರ್ತದೆ. ಆ ಕಾರಣದಿಂದ ರಸ್ತೆ ದಾಟುವಾಗ ಎಚ್ಚರಿಕೆ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಏನಿರ್ತದೆ ಅಂತಂದ್ರೆ ಲಕ್ಷ್ಯ ಚಕ್ರದ ಉರುಳು ಅಂತ ಹೇಳ್ತಾರೆ. ಅವಸರದ ಹೆಜ್ಜೆಯ ಮೇಲೆ ಸಾಗುವ 1000 ಕೊರಳು. ಹೀಗಾಗಿ ರಸ್ತೆ ದಾಟುವಾಗ ಎಚ್ಚರಿಕೆ ಇರಬೇಕಾಗ್ತದೆ. ಒಂದು ವೇಳೆ ಎಚ್ಚರಿಕೆ ತಪ್ಪಿ ಏನೋ ಆಯಿತು ಅಂತಂದ್ರೆ ಅಲ್ಲಿ ಸಾವು ಒಳಗಾಗಬೇಕಾಗ್ತದೆ, ದುಃಖಕ್ಕೆ ಒಳಗಾಗಬೇಕಾಗ್ತದೆ, ತೊಂದರೆಗೆ ಒಳಗಾಗಬೇಕಾಗ್ತದೆ. ಆ ಕಾರಣದಿಂದ ತುಂಬ ಎಚ್ಚರಿಕೆಯಿಂದ ಆ ಬದುಕನ್ನು ಸಾಗಿಸಬೇಕು ಅಂತ ಹೇಳ್ತಾರೆ. ಹೇಗೋ ಅವರಿವರು ತಳ್ಳಿ ಒಟ್ಟು ಮುನ್ನುಗ್ಗು ಸಾಗು ಅಂತ ಹೇಳ್ತಾರೆ. ಏನೇ ಮಾಡು ಒಟ್ಟು ನಿನ್ನ ಬದುಕ, ನಿನ್ನ ಹೊಟ್ಟೆ ನೀನು ಬದುಕದ ಸಾಕು ಅನ್ನುವಂಥ ಮಟ್ಟಕ್ಕೆ ಅವ್ರದ್ದು ಒಂದು ಪಟ್ಟಣದ ಬದುಕಿರುತ್ತದೆ ಅನ್ನೋದು ಕಾಣ್ತೀವಿ. ಒಟ್ಟಾರೆ ಪಟ್ಟಣದ ಜೀವನ ಕೇವಲ ತಾನೊಬ್ಬ ಮಾತ್ರ ಚಲೋ ಇದ್ದರೆ ಸಾಕು, ಬೇರೆಯವರು ಹೆಂಗೆ ಇರಲಿಕ್ಕೆ, ತಾಯಿ ಆಗಲಿ, ತಂದೆ ಆಗಲಿ, ಅಣ್ಣ ತಮ್ಮ ಆಗಲಿ, ತಮ್ಮ ಕುಟುಂಬ ಆಗಲಿ, ಬೇರೆಯವರು ಯಾರೇ ಆಗಿರ್ಬೋದು, ಯಾರ ಬಗ್ಗೆನೂ ಕೂಡ ಕನಿಕರ, ಪ್ರೀತಿ, ವಾತ್ಸಲ್ಯ, ಹೊಂದಾಣಿಕೆ, ನಂಬಿಕೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ ತಮ್ಮ ಬಗ್ಗೆ ಅಷ್ಟೇ ಮಾತ್ರ ಅವರು ವಿಚಾರ ಮಾಡುವಂಥದ್ದು ಇಲ್ಲಿ ನಾವು ಕಂಡುಕೊಳ್ತೀವಿ. ಹೀಗಾಗಿ ಎಲ್ಲಾದರೂ ಸರಿಯೇ ಬೇರು ಹೀರು ಅಂತ ಹೇಳ್ತಾರೆ. ಒಟ್ಟಾರೆ ನೀನು ಸಾಗು, ಒಟ್ಟಾರೆ
ಹೀಗಾಗಿ ಅವರಿವರ ತಳ್ಳಿ ನೀನು ಮುನ್ನುಗ್ಗು ಅಂತ ಹೇಳ್ತಾರ. ಒಟ್ಟಾರೆ ನಿನ್ನ ಜೀವನ ನೀನು ಕಂಡುಕೊಳ್ಳು ಅಂತ ಹೇಳ್ತಾರ. ಹೀಗಾಗಿ ಹೀರು ಕುಡಿ ಅಂತ ಹೇಳ್ತಾರೆ. ಹೀಗಾಗಿ ಅವಾಗ ತಾಯಿ ಹೇಳ್ತಾಳೆ, ಸಾವಿರ ಗಾಲಿ ಉಗುಳಿ ಹೊರಳುವ ರಸ್ತೆಯ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವರು. ನೋಡ್ರಿ, ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು, ಕುಡಿದದ್ದು, ಕಂಡದ್ದು, ಕಲಿತದ್ದು ಇಲ್ಲಂದ್ರೆ ವಾಹನಗಳ ಮಧ್ಯದೊಳಗನೆ ಕ್ಯೂ ನಿಂತ್ಕೊಂಡೇ, ಹಾಗೆ ಆ ರಸ್ತೆ ದಾಟುವಾಗ ಎಚ್ಚರಿಕೆ, ಫುಟ್ಪಾತ್ನಲ್ಲೇ ಅಲ್ಲೆಲ್ಲವೂ ಕೂಡ ಕಲಿತುಕೊಳ್ಳುವಂಥದ್ದು. ಹೀಗಾಗಿ ಆ ಸುಂದರ ಆ ಒಂದು ವ್ಯವಸ್ಥೆಯನ್ನು, ಅಲ್ಲಿನ ಸ್ಥಳಗಳನ್ನು, ಗಿಡ ಮರಗಳ ಅಲ್ಲಿ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲ. ವಾಹನಗಳೇ, ಜನರ ದಟ್ಟಣೆನೇ ಅಲ್ಲಿ ಕಂಡುಕೊಳ್ಳೋದ್ರ ಮೂಲಕ ಅದನ್ನು ಕಲಿಯುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಹೀಗಾಗಿ ಎಲ್ಲಾದರೂ ಸರಿ ಒಟ್ಟಾರೆ ಬೇರು ಹೀರು ಕುಡಿ ಅಂತ ಹೇಳ್ತಾರೆ. ಅವಾಗ ತಾಯಿ ಆ ಮಗುವಿಗೆ ಏನು ಮಾಡ್ತಾಳೆ ಅಂತಂದ್ರೆ, ಸಾವಿರ ಗಾಲಿ ಉಗುಳಿ, ಗಾಲಿ ಅಂದರೆ ಚಕ್ರ, ಗಾಲಿ ಚಕ್ರ, ಹಾಗೆ ಇಲ್ಲಿ ಹೀರು ಅಂದ್ರೆ ಕುಡಿ, ಕ್ಯೂ ಅಂದ್ರೆ ಸಾಲು, ಅಂದ್ರೆ ಸಾಲಿನೊಳಗೆ ನಿಂತ್ಕೊಳ್ಳೋದ್ರ ಮೂಲಕ ಅಲ್ಲಿ ತನ್ನ ಬದುಕನ್ನು, ಹೊಟ್ಟೆ ಜೀವನವನ್ನು, ತನ್ನ ಅಮೂಲ್ಯವಾದಂಥ ಬದುಕನ್ನು ಕಂಡುಕೊಳ್ಳಕ್ಕೆ ಅಲ್ಲಿ ಪ್ರಯತ್ನಿಸುವಂಥದ್ದು. ಒಟ್ಟಾರೆ ಯಾರೇ ಆಗಲಿ ಇನ್ನೊಬ್ಬರನ್ನ ಮುನ್ನುಗ್ಗು ಹೊಟ್ಟೆ ನೀನು ತುಂಬ ಎಚ್ಚರಿಕೆಯಿಂದ ನಿನ್ನ ಬದುಕನ್ನು ಸಾಗಿಸುವ ಅನ್ನುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಈ ನಿಟ್ಟಿನೊಳಗೆ ಇಲ್ಲಿ ತಾಯಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಇರುವ ಒಂದಿಂಚು, ಅವ್ರ ಮನೆ ಹೆಂಗಂದ್ರೆ ಇರುವ ಒಂದಿಂಚು, ಯಾಕಂದ್ರೆ ಪಟ್ಟಣ ಮೂಲಕ ಸಾಕಷ್ಟು ಜನದಟ್ಟಣೆ ಇರ್ತದೆ. ಎಲ್ಲರೂ ಹಳ್ಳಿಯಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಬರೀ ಪಟ್ಟಣಕ್ಕೆ ವಲಸೆ ಹೋಗೋದು ಕಾಣ್ತೀವಿ. ಉದ್ಯೋಗಕ್ಕಾಗಿ, ದುಡಿಮೆಗಾಗಿ, ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಕ್ಕೆ ಸಾಕಷ್ಟು ಹಳ್ಳಿಯಲ್ಲೂ ಕೂಡ ಇರ್ತದೆ. ಆದರೆ ಜಾಸ್ತಿ ಜನ ಪಟ್ಟಣಕ್ಕೆ ಹೋಗೋದ್ರ ಮೂಲಕ ಅಲ್ಲೇ ತಾವು ಉದ್ಯೋಗವನ್ನು ಅರಿಸಿ ಹೋಗುವಂಥದ್ದು ನಾವಿಲ್ಲಿ ಕಾಣ್ತೀವಿ, ವಲಸೆ ಹೋಗುವಂಥದ್ದು ಕಾಣ್ತೀವಿ. ಹಳ್ಳಿಯಲ್ಲೂ ಕೂಡ ಒಳ್ಳೆಯ ರೀತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಮ್ಮನ್ನು ನಾವು ಕಷ್ಟಪಟ್ಟು ದುಡಿದ್ರೆ ನಿಜಕ್ಕೂ ಒಳ್ಳೆಯ ಬದುಕನ್ನು, ಒಳ್ಳೆಯ ಕುಟುಂಬವನ್ನು, ಒಳ್ಳೆಯ ವ್ಯವಸ್ಥೆಯನ್ನು, ಒಳ್ಳೆಯ ಸಮಾಜವನ್ನು, ಒಳ್ಳೆಯ ಊರನ್ನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಇವತ್ತಿನ ಸಂದರ್ಭದೊಳಗೆ ಈ ಕೊರೋನಾ ಅನ್ನುವಂಥ ಪಿಡುಗಿನಿಂದ ನಾವೆಲ್ಲ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಿಂದ, ಅದು ಬೆಂಗಳೂರು ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಅಥವಾ ಮುಂಬೈ ಆಗಿರ್ಬೋದು, ದೊಡ್ಡ ಪಟ್ಟಣಗಳಿಂದ ಇವತ್ತು ಬೇರೆ ಬೇರೆ ದೇಶಗಳಿಂದಲೂ ಕೂಡ ಹೋದಂಥವು ಮರಳಿ ತಮ್ಮ ಊರಿಗೆ ಬರೋದ್ರ ಮೂಲಕ ತಮ್ಮ ಬದುಕನ್ನು, ಅಂದರೆ ಮುಖ್ಯವಾಗಿ ಇಲ್ಲಿ ದುಡಿಮೆಗಿಂತಲೂ ಹಣಕ್ಕಿಂತಲೂ ಆರೋಗ್ಯ ಶ್ರೇಷ್ಠ ಅನ್ನೋದು, ತಮ್ಮ ಜೀವನವನ್ನು ತಾವು ಒಳ್ಳೆಯ ರೀತಿಯಿಂದ ಕಾಪಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ತಮ್ಮ ಇಡೀ ಉದ್ಯೋಗ ಮಾಡುವಂಥ ಪಟ್ಟಣಗಳನ್ನು, ದೊಡ್ಡ ದೊಡ್ಡ ಬೃಹತ್ ನಗರಗಳನ್ನು ಬಿಟ್ಟು ತಮ್ಮ ಹಳ್ಳಿ ಒಳಗೆ, ತಮ್ಮ ಜನ್ಮಸ್ಥಳದ ಊರಿನೊಳಗೆ ತಮ್ಮ ಬದುಕನ್ನು ಸಾಗಿಸ್ತಾ ಇರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಇಲ್ಲೇ ಇದ್ದುಕೊಂಡು ಅದ್ಭುತವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಇಲ್ಲಿ ಇಡೀ ವ್ಯವಸ್ಥೆಗೆ ತೋರಿಸಿಕೊಡ್ಬೇಕಾಗಿದೆ. ಈ ಹಲವಾರು ಕೃಷಿ ಕ್ಷೇತ್ರದೊಳಗೆ ಉಪಕಸುಬುಗಳು, ಅದು ಹೈನುಗಾರಿಕೆ ಆಗಿರ್ಬೋದು, ಅನೇಕ ಕಸುಬುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಭವಿಷ್ಯವನ್ನು, ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ನಾವು ಇಲ್ಲಿ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಇಂಥ ಒಂದು ನಿಟ್ಟಿನೊಳಗೆ ಇಲ್ಲಿ ಕವಿ ಮುಂಬೈ ಜಾತಕ ಅನ್ನುವಂಥ ಕಾವ್ಯದ ಮೂಲಕ ಡಾಕ್ಟರ್ GS ಶಿವರುದ್ರಪ್ಪನವರು ಜಾತಕ ಅನ್ನುವಂಥದ್ದು, ಅಂದರೆ ಭವಿಷ್ಯದ ವಸ್ತುಸ್ಥಿತಿಯನ್ನು ತಿಳಿಸಿಕೊಡುವಂಥ, ಒಬ್ಬ ವ್ಯಕ್ತಿಯ ಬದುಕಿನ ನವಗ್ರಹಗಳು ಅಲ್ಲಿ ಅಳವಡಿಸಿಕೊಂಡಿರುವಂಥ ಜಾತಕವನ್ನು, ಕುಂಡಲಿ, ಆ ಜಾತಕವನ್ನು ಅದರಿಂದ ಕಂಡುಕೊಳ್ಳೋಕ್ಕೆ ಹೆಂಗೆ ಸಾಧ್ಯ ಆಗ್ತದಲ್ಲ, ಅದೇ ರೀತಿಯೊಳಗೆ ಈ ಮುಂಬೈ ಜಾತಕ ಅನ್ನುವಂಥದ್ದು, ಅಂದರೆ ಆ ಜನ್ಮ ಜಾತಕ, ಅಲ್ಲಿನ ಎಲ್ಲವೂ ಕೂಡ ಡಾಕ್ಟರ್ GS ಶಿವರುದ್ರಪ್ಪನವರು ಅಲ್ಲಿನ ವಸ್ತುಸ್ಥಿತಿಯನ್ನು, ಅಂದರೆ ಮುಂಬೈ ಆ ಪಟ್ಟಣದ ಅವಸರದ ಬದುಕ, ಆತಂಕ, ಡಾಕ್ಟರ್ GS ಶಿವರುದ್ರಪ್ಪನವರ ಬಹಳ ಮಹತ್ವದ ಕವನ ಮುಂಬೈ ಜಾತಕ ಅನ್ನುವಂಥದ್ದು. ಪ್ರಮುಖವಾಗಿ ಕಾವ್ಯದ ಉದ್ದಕ್ಕೂ ಕೂಡ ನಮಗೆ ಆ ಪಟ್ಟಣದ ಬೃಹತ್
ಅಲ್ಲಿರುವಂಥ ನ್ಯೂನ್ಯತೆಗಳನ್ನು, ಅಲ್ಲಿರುವಂಥ ಸಮಸ್ಯೆಗಳನ್ನು, ಅಲ್ಲಿರುವಂಥ ತೊಂದರೆಗಳನ್ನು, ತುಂಬ ಅವಸರದ ಆತಂಕದ ಬದುಕಿನ ಒಂದು ಚರಿತ್ರೆಯನ್ನು ಬಿಚ್ಚಿಡುವಂಥ ಕೆಲಸ ಇಲ್ಲಿ ಕವಿ ತನ್ನ ಒಳ ಅಂತರಾತ್ಮದ ಭಾವನೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ಅಲ್ಲಿನ ಎಲ್ಲ ಮಾಹಿತಿಯನ್ನು ಬಿಚ್ಚಿಡುವಂಥ, ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಇಲ್ಲಿ ನಡೆಯುವಂಥದ್ದು ಕಂಡುಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಈ ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ಒಂದು ನಗರದೊಳಗೆ ವಾಸಿಸುವಂಥ ಅವರ ಜೀವನದ ಸ್ಥಿತಿಗತಿ, ಅತಂತ್ರ ಒಂದು ಸ್ಥಿತಿಗತಿ, ಒಂದು ಮರುಕು ಹುಟ್ಟಿಸುವಂಥದ್ದು ಅನ್ನೋದು ಕಂಡುಬರ್ತದೆ. ಒಟ್ಟಾರೆ ಈ ಹುಟ್ಟಿದ್ದು ಮಗು ಆಸ್ಪತ್ರೆಯಲ್ಲಿ ಬೆಳೆದದ್ದು, ಹಾಗೆ ಕುಡಿದದ್ದು, ಕಲಿತದ್ದು ಮತ್ತು ತನ್ನ ತಾಯಿ, ಪ್ರತಿಯೊಬ್ಬ ಮಗುವಿಗೆ ತಾಯಿಯಾದಂಥವಳು, ತಂದೆಯಾದಂಥವಳು ತುಂಬ ಜವಾಬ್ದಾರಿಯಿಂದ ಅವರ ಬದುಕಿನ ಬಗ್ಗೆ ಸದಾ ಅಲ್ಲಿ ಚಿಂತನೆ ಮತ್ತು ಅವರ ಬದುಕಿಗೆ ಆಸರಿಯಾಗಿ ನಿಲ್ಲಬೇಕಾಗ್ತದೆ. ಅವರಿಗೆ ಸಂಪೂರ್ಣ ಬಾಲ್ಯದಿಂದ ಹಿಡಿದು ಯೌವನದವರೆಗೂ ಕೂಡ ಆತ್ಮಸ್ಥೈರ್ಯವನ್ನು, ಧೈರ್ಯವನ್ನು ಕೈ ಹಿಡಿದು ನಡೆಸಿಕೊಂಡು ಅವರಿಗೆ ಧೈರ್ಯವನ್ನು ಕೊಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದೊಳಗೆ ಆ ಪಟ್ಟಣದ ಬದುಕು ಹೆಂಗಾಗಿರ್ತಂದ್ರೆ ಸಹಜವಾಗಿ ಒಂದು ರೀತಿ ಒಳಗೆ ಸಂಕುಚಿತ ಅನ್ನುವಂಥದ್ದು, ಸೀಮಿತ ಅನ್ನುವಂಥದ್ದು. ತಂದೆ ತಾನು ತನ್ನ ಪಾಡಿಗೆ ದುಡಿಯುವಂಥದ್ದು ಕಾಣ್ತೀವಿ, ತಾಯಿಯೂ ಕೂಡ ತನ್ನ ಪಾಡಿಗೆ ತಾನು ದುಡಿಯುವಂಥದ್ದಾಗಲಿ, ಮನೆಯಾಗಿದ್ದವರೆಲ್ಲರೂ ಕೂಡ ದುಡಿಯುವುದರ ಮೂಲಕ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥದ್ದು ಇಲ್ಲಿ ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ತಾಯಿಯಾದಂಥವಳು ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದುಕೊಂಡ್ರೆ ನಡೆಸುವಂಥ ಸಂದರ್ಭದೊಳಗೆ ಇಡೀ ಹೊರಲೋಕವನ್ನು ಪರಿಚಯಿಸುವಂಥ ಎಚ್ಚರಿಕೆಯನ್ನು ಮಾಡ್ತಾಳೆ. ಇದ್ದದ್ರೊಳಗೆ ಆ ಒಂದು ರಸ್ತೆಯ ಅಂಚಿನಲ್ಲಿ ಏನಂದ್ರೆ ಇರುವ ಒಂದಿಂಚು ಜಾಗದೊಳಗೆ ಮಗನಿಗೆ ಧೈರ್ಯವನ್ನು ಕೊಡುವಂಥದ್ದಾಗಲಿ, ಎಚ್ಚರಿಕೆಯನ್ನು ಕೊಡುವಂಥದ್ದಾಗಲಿ, ಮುನ್ನುಗ್ಗುವಂಥದ್ದಾಗಲಿ, ಹೀಗೆ ತನ್ನ ಬದುಕನ್ನು ಆ ಒಂದು ವ್ಯಾಪ್ತಿಯೊಳಗೆ ಅಲ್ಲಿ ರೂಪಿಸಿಕೊಳ್ಳಕ್ಕೆ ತಾಯಿಯಾದಂಥವಳು ಇಲ್ಲಿ ಆ ಕೋಣೆಯೊಳಗನೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆಯನ್ನು ತಾಯಿ ಕೊಡುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಈ ಕಾವ್ಯದ ಉದ್ದಕ್ಕೂ ಕೂಡ ಆ ಪಟ್ಟಣದ ಅವಸರದ ಬದುಕಿನ ಒಂದು ಸನ್ನಿವೇಶಗಳನ್ನು ಕವಿ ಇಲ್ಲಿ ತಿಳಿಸಿಕೊಡ್ತಾರೆ. ಹೀಗಾಗಿ ಆ ಬದುಕ ನಿಜಕ್ಕೂ ಕೂಡ ತುಂಬ ಅತಂತ್ರ ಅನ್ನುವಂಥದ್ದು, ಆತ್ಮಸ್ಥೈರ್ಯವನ್ನು ಕೊಳ್ಳಾಡುವಂಥದ್ದು, ಧೈರ್ಯವನ್ನು ಕೊಳ್ಳಾಡುವಂಥದ್ದು, ಏಕಾಂಗಿಯಾಗಿ ಕೇವಲ ತನ್ನ ಬದುಕಿಗೆ ಅಷ್ಟೇ ಸೀಮಿತ ಆಗುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಅದೇ ಹಳ್ಳಿ ಬದುಕ ತುಂಬ ಸ್ವಚ್ಛಂದವಾದಂಥದ್ದು, ಸರಳವಾದಂಥದ್ದು, ಅತ್ಯಂತ ಧೈರ್ಯದಿಂದ, ಸಮರ್ಥವಾಗಿ, ಆತ್ಮವಿಶ್ವಾಸದಿಂದ ಹಳ್ಳಿ ಒಳಗೆ ಆ ಮಗು ಬದುಕುವುದ್ರ ಮೂಲಕ ಇನ್ನೊಬ್ಬರಿಗೂ ಕೂಡ ಆಸರೆ ಆಗುವಂಥದ್ದು ಕಾಣ್ತೀವಿ, ಇನ್ನೊಬ್ಬರನ್ನು ಕೂಡ ಪ್ರೀತಿಯಿಂದ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು ಕಾಣ್ತೀವಿ. ಆದರೆ ಪಟ್ಟಣದ ಬದುಕಿನೊಳಗೆ ಕೇವಲ ಎಲ್ಲವೂ ಕೂಡ ಯಾಂತ್ರಿಕ ಜೀವನ, ಅವಸರದ ಜೀವನ, ಯಂತ್ರದ ಹಾಗೆ ಸಾಗುವಂಥದ್ದು ನಾವು ಕಾಣ್ತೀವಿ. ಎಲ್ಲವೂ ಕೂಡ ಆ ನಿಟ್ಟಿನೊಳಗನೆ ಹುಟ್ಟಿದ್ದೇ ಹಾಗೆ ಇರ್ತದೆ, ಅದು ಆ ವ್ಯವಸ್ಥೆನೇ ಹಾಗಿರ್ತದೆ. ಹೀಗಾಗಿ ಆ ಮಗು ಮುಂದೆ ಬೆಳೆದು ದೊಡ್ಡವರಾದರೂ ಕೂಡ ಕೇವಲ ತಾನೊಬ್ಬನೇ ತನ್ನ ಬದುಕಿನ ಬಗ್ಗೆ ಮಾತ್ರ ಅಲ್ಲಿ ಚಿಂತಿಸುವಂಥದ್ದು, ದುಡಿಯುವಂಥದ್ದು ಅಲ್ಲಿ ನಾವು ಕಾಣ್ತೀವಿ. ಹಾಗೆ ತಂದೆನೂ ಕೂಡ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಇಂಥ ಸೊಗಸಾಗಿ ಕವಿ ಆ ಪಟ್ಟಣದ ಆ ರಾಕ್ಷಸ ಬದುಕಿನ ಬೃಹತ್ತಾಕದೊಳಗೆ ಬೆಳೆದಿರುವಂಥ ಪಟ್ಟಣದ ಬದುಕನ್ನು ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಯಾಕಂದ್ರೆ ತಂದೆ ಆದವನಿಗೆ ಸದಾ ತಾನು ಇಲ್ಲಿ ಅಂದರೆ ಇಡೀ ಕುಟುಂಬವನ್ನು ನಿಭಾಯಿಸಬೇಕಾಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಸದಾ ಕೆಲಸವನ್ನೇ ನಿರತಾಗಿರುವಂಥದ್ದು ಕಾಣ್ತೀವಿ. ಯಾವಾಗಲೂ ಅಲ್ಲಿ ಅಂದರೆ ಬೆಳಗಿನಿಂದ ಸಂಜೆ ತನಕ ಕಣ್ಮರೆಯಾಗಿರುವಂಥದ್ದು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ತಂದೆ ಕೆಲಸಕ್ಕೆ ಹೋದ, ಮುಂಜಾನೆ ಹೋದವ, ಸಂಜೆಗೆ ಬರುವುದರೊಳಗೆ ಪ್ರಮುಖವಾಗಿ ಮಕ್ಕಳು ಅಲ್ಲಿ ಮಲಗಿರ್ತಾವೆ. ಹೀಗಾಗಿ ತಂದೆ ಏನು ಮಾಡಕತ್ತಾನ, ಹೆಂಗದಾನ ಅನ್ನೋದನ್ನು ಕೂಡ ನಮಗೆ ಕಂಡುಕೊಳ್ಳುವಂಥ ಸ್ಥಿತಿ ಆ ಒಂದು ವಾತಾವರಣ ಅಂತ ಒಂದು ಪಟ್ಟಣದ ಬದುಕಾಗಿರ್ತದೆ ಅನ್ನೋದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಬೆಳಗಿನಿಂದ ಸಂಜೆ ತನಕ ಅಲ್ಲಿ ತಂದೆ ಆದವ ಕಣ್ಮರೆಯಾಗಿ ರಾತ್ರಿ ಬರ್ತಾನ. ಹೀಗಾಗಿ ಒಮ್ಮೊಮ್ಮೆ ರಜಾ ದಿನದೊಳಗೆ ಅವಾಗವಾಗ ಯಾವಾಗರೇ ರಜಾ ಸಿಕ್ತಂದ್ರೆ ಅಂಥ ಒಂದು ಸಂದರ್ಭದೊಳಗೆ ಆ ದಿನದೊಳಗೆ ಕಣ್ಣಿಗೆ ಕಣ್ಣು ಕುಳಿತು ಕೆಮ್ಮುವ ಪ್ರಾಣಿ. ಯಾಕಂದ್ರೆ ಸದಾ ನಿರಂತರವಾಗಿ ತಂದೆ ಆದಂಥವ ಮುಂಜಾನೆಯಿಂದ ಸಂಜೆಯವರೆಗೂ ಕೂಡ ದುಡಿಯುತ್ತಾ ಸಾಗುವಂಥದ್ದು, ಬಸ್ಸಿನೊಳಗನೋ ಟ್ರಾಮ್ನೊಳಗನೋ ಹೀಗೆ ಅಡ್ಡಾಡುವಂಥದ್ದು, ಟ್ರೈನ್ ಒಳಗೆ. ಹೀಗಾಗಿ ಅದರೊಳಗನೆ ಸುಸ್ತು
ಸುಣ್ಣ ಆಗಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಸಾಕಷ್ಟು ಆಯಾಸ ಆಗುವಂಥದ್ದು ಕಾಣ್ತೀವಿ. ಹಾಗೆ ಅಲ್ಲಿ ಕಾರ್ಖಾನೆ ಒಳಗೆ ದುಡಿಬೇಕಾದಂಥದ್ದು, ಮುಂಜಾನೆಯಿಂದ ಸಂಜೆವರೆಗೆ ದುಡಿದು ಮನೆಗೆ ಬರಬೇಕಾದಂಥ ಸಂದರ್ಭದೊಳಗೆ ನಿಜಕ್ಕೂ ಇಡೀ ಅವನ ಜೀವನ ಹೆಂಗಾಗಿರ್ತಂದ್ರೆ ತುಂಬ ಆತಂಕ ಆಗಿರುವಂಥದ್ದು, ಆಯಾಸ ಆಗಿರುವಂಥದ್ದು, ತೊಂದರೆ ಆಗುವಂಥದ್ದು ನಾವು ಕಾಣ್ತೀವಿ. ಇಂಥ ಸಂದರ್ಭದೊಳಗೆ ಮಕ್ಕಳಿಗೆ ಅಲ್ಲಿ ಗಮನ ಕೊಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೀಗಾಗಿ ತಮ್ಮ ಕೆಲಸದ ಕಡೆನೇ ಅಷ್ಟೇ ಗಮನ ಕೊಡೋಕ್ಕೆ ಇಲ್ಲಿ ಸಾಧ್ಯ ಆಗುವಂಥದ್ದು ಕಾಣ್ತೀವಿ. ಹೀಗಾಗಿ ಒಮ್ಮೊಮ್ಮೆ ರಜಾ ದಿನದೊಳಗೆ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವಂಥ ಪ್ರಾಣಿ ಯಾವುದಂದ್ರೆ ಇಲ್ಲಿ ತಂದೆ ಅನ್ನುವಂಥದ್ದು ಕವಿ ಹೇಳ್ತಾರೆ. ಹೀಗಾಗಿ ಅವಾಗವಾಗ ರಜೆ ಸಿಕ್ಕಾಗ ಎಲ್ಲೋ ಒಂದು ಅನಾರೋಗ್ಯಕ್ಕೊಳಗಾಗಿ ಕೆಮ್ಮುವಂಥದ್ದು, ಜ್ವರ, ನೆಗಡಿ, ಕೆಮ್ಮಿನಿಂದ ಅಲ್ಲಿ ಆ ತಾಪತ್ರೆ ಒಳಗೆ ಬಿದ್ದಿರುವಂಥದ್ದು ತಂದೆ ಅನ್ನುವಂಥದ್ದು ಇಲ್ಲಿ ನಾವು ಕಾಣ್ತೀವಿ. ಒಟ್ಟಾರೆ ತಾಯಿ ತಂದೆ ಅವ್ರ ಬದುಕ ಆ ಪಟ್ಟಣದೊಳಗೆ ಸದಾ ತಮ್ಮ ಕೆಲಸವನ್ನು ತಾವು ತೊಡಗಿಸಿಕೊಂಡಾಗ ಅಲ್ಲಿ ಮಕ್ಕಳಿಗೆ ಕಡೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಆ ಮಗುವಿನ ಮುಂದೆ ಆ ವಿದ್ಯೆ ಹೆಂಗಂದ್ರೆ ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಅಂತ ಹೇಳ್ತಾರೆ. ಆ ಮಗು ವಿದ್ಯೆ ಕಲಿತದ್ದು ಹೆಂಗಂದ್ರೆ ಶಾಲೆ ಕಾಲೇಜುಗಳು ಕಲಿಸಿದ್ದು ಕಡಿಮೆ, ಶಾಲೆಗೆ ಹೋಗೋದು ಕಾಲೇಜ್ಗೆ ಹೋಗೋದು ತುಂಬ ಕಡಿಮೆ, ದಾರಿ ಬದಿಗಳು. ಯಾಕಂದ್ರೆ ಪಟ್ಟಣದ ಬದುಕು ಹೆಂಗಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಸಾಮಾನ್ಯವಾಗಿ ಹೆಚ್ಚಾಗಿ 10, 20, 30 ಕಿಲೋಮೀಟರ್ ದೂರ ಇರ್ತದೆ ಶಾಲೆಗಳು ಕಾಲೇಜುಗಳು, ಯಾವುದೋ ಒಂದು ಉದ್ಯೋಗ ಮಾಡಬೇಕಾದಾಗ. ಹೀಗಾಗಿ ಸಾಗುವಂಥ ಸಂದರ್ಭದೊಳಗೆ ಅರ್ಧ ಸಮಯ ಆ ಬಸ್ಸಿನೊಳಗನೆ, ಟ್ರೈನ್ ಒಳಗನೆ, ಟ್ರಾಮದೊಳಗನೆ ಕಳೆದಿರ್ತೀವಿ. ಹೀಗಾಗಿ ಅಂದ್ರೆ ಹೆಚ್ಚಾಗಿ ಶಾಲೆ ಕಾಲೇಜುಗಳು ಕಲಿತಿದ್ದು ದಾರಿ ಬದಿ ಅಂತ ಹೇಳ್ತಾರೆ. ಆ ದಾರಿ ಬದಿ ಒಳಗೆ ವಾಹನಗಳು, ಬಸ್ಸುಗಳು, ಹಾಗೆ ಟ್ರೈನ್ಗಳು ಸಾಗುವಂಥ ಸಂದರ್ಭದೊಳಗೆ ಅಲ್ಲಿ ನೂರಾರು ಜಾಹೀರಾತುಗಳನ್ನು ಕಂಡಿರುವಂಥದ್ದು ಕಾಣ್ತೀವಿ. ಅಲ್ಲೇ ಶಾಲೆ ಕಾಲೇಜು ಕಲ್ತಿರುವಂಥದ್ದು ಕಾಣ್ತೀವಿ. ಹಾಗೆ ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ಮತ್ತು ವ್ಯಾಪಾರ ವಿಭಾಗ ಅನ್ನುವಂಥದ್ದು. ಹೀಗಾಗಿ ತನ್ನ ತಲೆಗೆ ಹೋಗಿರುವಂಥದ್ದು ಮಾಧ್ಯಮಗಳು. ಒಟ್ಟಾರೆ ಅಲ್ಲಿ ಬದುಕು ಹೆಂಗಂದ್ರೆ ಯಾಂತ್ರಿಕ ಪಾಠ ಅನ್ನುವಂಥದ್ದು, ನಿಜವಾದಂಥ ಅನುಭವ ಅಲ್ಲಿ ಮಕ್ಕಳಿಗೆ ಸಿಗಲಾರಂಥದ್ದು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಕವಿಯ ಆಲೋಚನೆಗಳು ತುಂಬ ಪ್ರಮುಖವಾಗಿ ನಮಗೆ ಕಾಣ್ತವೆ. ಪ್ರತಿಯೊಂದನ್ನು ಕೂಡ ತುಂಬ ಅರ್ಥಪೂರ್ಣವಾಗಿ ಆ ಪಟ್ಟಣದ ಬದುಕಿನ ಜೊತೆಗೆ ತಮ್ಮ ಜೀವನದ ಭಾವನೆಗಳನ್ನು ಬಿಚ್ಚಿಡುವಂಥದ್ದು, ನೋವಿನ ಯಾತನೆಗಳನ್ನು ಬಿಚ್ಚಿಡುವಂಥದ್ದು, ಅವಸರ ಎನ್ನುವಂಥದ್ದು, ಯಾಂತ್ರಿಕ ಬದುಕು ಅನ್ನುವಂಥದ್ದು ಕವಿಯಲ್ಲಿ ಹೇಳ್ತಾರೆ. ಅಲ್ಲಿ ನಿಜವಾಗ್ಲೂ ಕೂಡ ನೆಮ್ಮದಿ ಇರಲಾರ್ದಂಥದ್ದು, ಶಾಂತಿ ಇರಲಾರ್ದಂಥದ್ದು, ತೃಪ್ತಿ ಇರಲಾರ್ದಂಥದ್ದು, ನಿರಂತರ ಅಲ್ಲಿ ದುಃಖ, ದುಮ್ಮಾನ, ಆತಂಕ, ಅವಸರ ಇವೇ ಆ ಪಟ್ಟಣದಲ್ಲಿ ಜಾಸ್ತಿ ಕಾಣ್ತೀವಿ. ಮುಂಬೈ ಜಾತಕ ಅನ್ನೋದು ಕೇವಲ ಮುಂಬೈಗೆ ಮಾತ್ರ ಸೀಮಿತ ಅಲ್ಲ, ಹಲವಾರು ದೊಡ್ಡ ಪಟ್ಟಣಗಳೇನವಲ್ಲ ಆ ಪಟ್ಟಣದ ಪಾಡು ನಿರಂತರ ತೊಂದರೆ ಇರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಅಂದ್ರೆ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಅಂದರೆ ಪ್ರಭಾವ ಮಾಡಿದ್ದು ಕಾಣ್ತೀವಿ. ನೀನಾಗಿ ಕಲಿತದ್ದು ಬಲು ಕಡಿಮೆ, ಸ್ವಂತ ತನ್ನ ಕಾಲ ಮೇಲೆ ತಾನು ನಿಂತು, ತಾನು ಪ್ರಯತ್ನ ಪಟ್ಟು, ತಾನು ಕುಡಿದು, ತಾನು ಓದು ಬರೆದು, ತಾನು ಶಾಲೆ ಕಾಲೇಜಿಗೆ ಹೋಗಲಾರದೆ ನೀನಾಗಿ ಕಲಿತದ್ದು ಬಲು ಕಡಿಮೆ ಅಂತ ಹೇಳ್ತಾರೆ ಕವಿ. ಹೀಗಾಗಿ ಬಸ್ ಸ್ಟಾಪ್ನಲ್ಲಿ ನಿಂತ ನೋಡ್ರಿ, ಯಾಕಂದ್ರೆ ಅಡ್ಡಾಡುವಂಥ ಜೀವನನೇ ಇರ್ತದಲ್ಲಿ, ಅವಸರದ ಜೀವನ ಇರ್ತದೆ, ಯಾಂತ್ರಿಕ ಜೀವನ ಇರ್ತದೆ, ಬರೀ ಯಂತ್ರಗಳ ಹಾಗೆ ಓಡೋದು ಬದುಕಿರ್ತದೆ. ಎಲ್ಲಿ ಅಂತಿದ್ರೆ ಪಟ್ಟಣ. ಆದರೆ ಹಳ್ಳಿ ಬದುಕು ಹಂಗಿರಲ್ರಿ. ಹಳ್ಳಿ ಬದುಕ ಭಾಳ ಸ್ವಚ್ಛಂದವಾದಂಥದ್ದು, ಸರಳವಾದಂಥದ್ದು, ನಮಗೆ ಹೊಸ ಚೈತನ್ಯವನ್ನು, ಸ್ಫೂರ್ತಿಯನ್ನು, ಧೈರ್ಯವನ್ನು, ಆತ್ಮವಿಶ್ವಾಸವನ್ನು, ಸಂತೋಷವನ್ನು ಕೊಡುವಂಥದ್ದು ಹಳ್ಳಿಯ ಬದುಕು. ಹಳ್ಳಿ ಬದುಕ ಹಣಕ್ಕಿಂತಲೂ ಕೂಡ ಅಲ್ಲಿ ಗುಣಕ್ಕೆ, ವ್ಯಕ್ತಿತ್ವಕ್ಕೆ, ಮನುಷ್ಯನಿಗೆ ಹೆಚ್ಚಿನ ಆದ್ಯತೆ ಬೆಲೆ ಇರುವಂಥದ್ದು ನಾವು ಕಾಣ್ತೀವಿ. ಹಾಗೆ ಪಟ್ಟಣದೊಳಗೆ ಕೇವಲ ದುಡಿಯುವಂಥದ್ದು ಹಣಕ್ಕೆ, ಮನುಷ್ಯನಿಗೆ ಅಲ್ಲಿ ಬೆಲೆ ಇರಲಾರಂಥದ್ದು ಈ ರೀತಿ ಒಳಗೆ ನಾವಿಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಅಂತ ಹೇಳ್ತಾರೆ. ಯಾಕಂದರೆ ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಅಂತ ಹೇಳ್ತಾರೆ ಕವಿಯಲ್ಲಿ ಬಳಸ್ತಾರೆ. ಬಣ್ಣಗಳ ಅಂದರೆ ವರ್ಣ, ಬಣ್ಣ, ಇಲ್ಲಿ ವರ್ಣಗಳು ಅಂದರೆ ಇಲ್ಲಿ ಹುಡುಗಿಯರು ಅನ್ನುವಂಥ ಅರ್ಥವನ್ನು ಕೂಡ ಕವಿಯಲ್ಲಿ ಹೇಳ್ತಾರೆ. ಹೀಗಾಗಿ ಬಣ್ಣಗಳ ಕಡೆಗೆ ಬಸ್ ಸ್ಟಾಪ್ನಲ್ಲಿ ನಿಂತು ಇಡೀ ಆ ಬಣ್ಣಗಳ ಕಡೆಗೆ ಕಣ್ಣಾಡಿಸುವಂಥದ್ದು ಕಾಣ್ತೀವಿ. ಅಂದರೆ ಆ ಒಂದು ಹುಡುಗಿಯರ ಕಡೆಗೆ ಹೆಚ್ಚಾಗಿ ಕಣ್ಣಾಡಿಸುವುದೊಂದನ್ನು ಹೊರತು ನೋಡಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಈ ರೀತಿ ಒಳಗೆ ಕವಿ ಆ ಮಗು
ಹುಟ್ಟಿದ್ದು ಆಸ್ಪತ್ರೆಯ ಜೊತೆಗೇ ಆತ ಕಲಿತದ್ದು, ಕಂಡದ್ದು ತಂದೆ ತಾಯಿ, ಹಾಗೆ ತಾನು ವಿದ್ಯೆ ಕಲಿತದ್ದು ಪ್ರಮುಖವಾಗಿದ್ದರೆ ಈ ರೀತಿ ಒಳಗೆ ತಾನಾಗಿ ಕಲಿತದ್ದು ಬಲು ಕಡಿಮೆ. ಬಸ್ ಸ್ಟಾಪ್ನಲ್ಲಿ ನಿಂತ ಆ ಬಂಡೆಗಳ ಕಡೆಗೆ ಅಂದರೆ ಹುಡುಗಿಯರ ಕಡೆಗೆ ಕಣ್ಣಾಡಿಸುವುದು, ಅಂದರೆ ನೋಡುವುದು ಹೊರತು ಬೇರೆ ಯಾವ ವಿದ್ಯೆಯೂ ಕೂಡ ಶಾಲೆ ಕಾಲೇಜಿಗೂ ಹೋಗಿ ಸರಿಯಾಗಿ ಆತ ಜ್ಞಾನವನ್ನು ಪಡೆದುಕೊಳ್ಳಾರಂಥ ಒಂದು ಸ್ಥಿತಿ ಒಳಗೆ ಪಟ್ಟಣದ ಬದುಕು ಅನ್ನುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಆ ಕಾರಣದಿಂದ ವಿದ್ಯೆ ಬಹಳ ಪ್ರಮುಖವಾದಂಥದ್ದು, ಜ್ಞಾನ ಬಹಳ ಪ್ರಮುಖವಾದಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು, ಧೈರ್ಯವನ್ನು ಕೊಡುವಂಥದ್ದು ಯಾವುದು ಅಂತಂದ್ರೆ ಅದು ಶಿಕ್ಷಣ, ಜ್ಞಾನದ ಬಲದಿಂದ ಅಜ್ಞಾನ ಕೇಳು ಅಂತೇಳಿ ಬಸವಣ್ಣವರು ತಮ್ಮ ವಚನಗಳ ಮೂಲಕ ನಮ್ಮನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನದೊಳಗೆ ಇಡೀ ಶರಣರ ಗುಂಪು ನಮಗೆ ಸಾಕಷ್ಟು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಕೊಟ್ಟಿರುವಂಥದ್ದು ಕಾಣ್ತೀವಿ. ಹೀಗಾಗಿ 12ನೇ ಶತಮಾನದ ವಚನಕಾರರೆಲ್ಲರೂ ಕೂಡ ನಮಗೆ ಇವತ್ತಿಗೂ ಕೂಡ ಅತ್ಯಂತ ಪ್ರಮುಖವಾಗಿ ಮಾರ್ಗದರ್ಶನ ಕೊಡುವಂಥ, ಧೈರ್ಯವನ್ನು ಕೊಡುವಂಥ ಒಳ್ಳೆಯ ಸಾಹಿತ್ಯ ಪ್ರಕಾರ ಅನ್ನೋದನ್ನು ಕೂಡ ನಾವು ಕಂಡುಕೊಳ್ಬೇಕಾಗ್ತದೆ. ಇಂಥ ಒಂದು ಸಂದರ್ಭದಾಗ ಡಾಕ್ಟರ್ GS ಶಿವರುದ್ರಪ್ಪರು ಕೂಡ ರಾಷ್ಟ್ರ ಕವಿಯಾಗಿ ಒಳ್ಳೆಯ ಕಾವ್ಯಗಳನ್ನು ಕಟ್ಟಿಕೊಡೋದ್ರ ಮೂಲಕ, ಒಳ್ಳೆಯ ಸಾಹಿತ್ಯವನ್ನು ಕಟ್ಟಿಕೊಡೋದ್ರ ಮೂಲಕ, ವಿಮರ್ಶಕರಾಗಿ ಇಡೀ ಸಾಹಿತ್ಯ ಲೋಕಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಡೋದ್ರ ಮೂಲಕ ಒಳ್ಳೆಯ ಬದುಕನ್ನು, ಒಳ್ಳೆಯ ಜೀವನವನ್ನು ಸಾಹಿತ್ಯದ ಮೂಲಕ ನಮ್ಮನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಮಗು ಆದವರಿಗೆ ಎಲ್ಲ ರಂಗದೊಳಗೆ ಅನುಭವ ಇರಬೇಕಾಗ್ತದೆ. ಪಟ್ಟಣದ ಬದುಕು ಹೆಂಗದ ಅಂದರೆ ಒಂದು ರೀತಿಯಿಂದ ಬೇಸರ ತರುವಂಥದ್ದು, ದುಃಖ ತರುವಂಥದ್ದು, ಆತಂಕ ತರುವಂಥದ್ದು, ಅವಸರ ಇರುವಂಥದ್ದು. ಯಾಂತ್ರಿಕ ಜೀವನ ಯಂತ್ರದ ಹಾಗೆಯೇ ಆ ಮನುಷ್ಯ ಇರುವಂಥದ್ದು. ಅದಕ್ಕೆ ಮನುಷ್ಯ ಬೇರೆ, ಯಂತ್ರ ಬೇರೆ. ಮನುಷ್ಯನಿಗೆ ಆಸರಿಕೆ, ಬ್ಯಾಸರಿಕೆ, ವಿಶ್ರಾಂತಿ ಅನ್ನೋದು ಇರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಇದರ ಬಗ್ಗೆ ಕವಿ GS ಶಿವರುದ್ರಪ್ಪನವರು ವಿರೋಧ ವ್ಯಕ್ತಪಡಿಸ್ತಾರೆ. ಹಳ್ಳಿ ಬದುಕು ಶ್ರೇಷ್ಠ ಅನ್ನುವಂಥದ್ದು ನಾವು ಈ ಒಂದು ಕಾವ್ಯದ ಮೂಲಕ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಮುಂಬೈ ಜಾತಕ ಅನ್ನುವಂಥದ್ದು ಅದು ಯಾಂತ್ರಿಕ ಜೀವನ, ಅಲ್ಲಿನ ಬದುಕು ಅನ್ನೋದು ಕಾಣ್ತೀವಿ. ಹೀಗಾಗಿ ಅಲ್ಲಿನ ಜೀವನ ಹೇಗಂದ್ರೆ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ ಮುಂದೆ ಆ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಬೆಳೆದದ್ದು, ಓದದ್ದು, ತಂದೆ ತಾಯಿಯಿಂದ ವಿದ್ಯೆ ಕಲಿತದ್ದು, ಮುಂದೆ ಅದೇ ಥರನೇ ಆ ಮಗು ಬೆಳೆಯುವಂಥದ್ದು ನಾವು ಕಾಣ್ತೀವಿ. ಮುಂದೆ ಅದರ ಜೀವನ ಹೇಗೆ ಆ ಮಗುವಿಂದ ಬೆಳೆದು ದೊಡ್ಡವರಾಗಬೇಕಂದ್ರೆ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗುಂಬಿಯಾಗಿ, ಎಂಥ ಚಂದ ಹೇಳ್ತಾರೆ ಕವಿ. ಯಾಕೆ ಇವೆಲ್ಲ ಕಾವ್ಯದ ಮೂಲಕ ಕವಿ ಅಕ್ಷರದ ಒಂದು ಸರಮಾಲೆಯನ್ನು ಕಟ್ಟಿಕೊಡ್ತಾರ ಅಂತ ಹೇಳಿದ್ರೆ, ಸೀಮಿತವಾಗಿ ಬದುಕುವಂಥದ್ದು, ಅವಸರದಿಂದ ಬದುಕುವಂಥದ್ದು, ಅತಂತ್ರವಾಗಿ ಬದುಕುವಂಥದ್ದು, ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಆ ಒಂದು ವ್ಯವಸ್ಥೆ ಪಟ್ಟಣದೊಳಗೆ ಸಿಗಲಾರದಂಥದ್ದು. ಆ ಕಾರಣದಿಂದಲೇ ತುಂಬ ದುಃಖದಿಂದಲೇ ಆ ಮಗುವಿನ ಬೆಳವಣಿಗೆಯನ್ನು ಕುರಿತು ಕವಿಯಲ್ಲಿ ಪರಿಚಯಿಸುವಂಥ ಕೆಲಸ ಇಲ್ಲಿ ಮಾಡ್ತಾರೆ. ಹೀಗಾಗಿ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ, ಚದುರಂಗ ಅಂದರೆ ಬುದ್ಧಿವಂತಿಕೆಯ ಒಂದು ಪ್ರದರ್ಶನದ ಒಂದು ಬಗೆಯ ಆಟ ಅನ್ನೋದು ಕೂಡ ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದಾಗ ಆ ಚದುರಂಗದ ಆಟದೊಳಗೆ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ, ನೋಡಿ ಓದು ಬರೋದು ಎಲ್ಲ ಆದರೂ ಕೂಡ ಆತ ಇನ್ನೊಬ್ಬರ ಕೈ ಒಳಗೆ ಅಡಿಯಾಗಿ ತಾನು ಕೆಲಸ ಮಾಡಬೇಕಂತ ಸಂದರ್ಭದಾಗ ಕೈಗೊಂಬೆಯಾಗಿ ಅವರು ಹೇಳಿದ ಹಾಗೆ ನಾವಿಲ್ಲಿ ಕೇಳಿ ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆತ್ಮಸ್ಥೈರ್ಯದಿಂದ, ಧೈರ್ಯದಿಂದ ನಮ್ಮನ್ನು ನಾವು ಯಾವುದೇ ನಿರ್ಧಾರಕ್ಕೂ ಕೂಡ ಬರಲಿಕ್ಕೆ, ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಲಾರಂಥ ಪರಿಸ್ಥಿತಿ ಪಟ್ಟಣದ ಬದುಕಿನಲ್ಲಿ ಆಗ್ತದೆ ಅನ್ನುವಂಥದ್ದು ಕವಿ ಇಲ್ಲಿ ಹೇಳ್ತಾರೆ. ಹೀಗಾಗಿ ಅಂದರೆ ಯಾವುದೋ ಕೈಗೊಂಬೆಯಾಗಿ ಮುಂದುವರಿಯುವುದು ಅಂತ ಹೇಳ್ತಾರೆ. ಸಾಗುವಂಥದ್ದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು. ನೋಡ್ರಿ, ಇಲ್ಲಿ ಜೀವನ ಯಾಂತ್ರಿಕ ಇರುವಂಥದ್ದು. ಯಾವುದೂ ಕೂಡ ಖುಷಿ ಇಲ್ಲ, ಅಲ್ಲಿ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಇಂಥ ಒಂದು ಸಂದರ್ಭ ಬರೀ ಅವಸರ, ಬರೀ ಎಲ್ಲರಿಗೂ ಕೂಡ ಅಂದರೆ ನಾವು ಕಾಯಬೇಕಾದಂಥ ಸಂದರ್ಭವನ್ನು ಕಾಣ್ತೀವಿ. ಬಸ್ಸಿಗೂ ಕಾಯಬೇಕು, ರೈಲ್ವೆಗೂ ಕಾಯಬೇಕು, ಗುಡ್ಡಕ್ಕೆ ಹೋಗ್ಬೇಕಾದಕ್ಕೆ ನಿಲ್ಲಬೇಕು. ಎಲ್ಲಿ ಹೋದ್ರೂ ಕೂಡ ನೆಮ್ಮದಿ ಇರಲಾರ್ದಂಥದ್ದು, ಆತ್ಮಸ್ಥೈರ್ಯ ಇರಲಾರ್ದಂಥದ್ದು, ಸಂತೋಷದ ಬದುಕಕ್ಕೆ ಸಾಧ್ಯ ಇರಲಾರ್ದಂಥದ್ದು. ಹೀಗಾಗಿ ಅಲ್ಲಿ ನೀನಾಗಿ ಕಲ್ತದ್ದು ಬಲು ಕಡಿಮೆ ಅಂತ ಹೇಳ್ತಾರೆ ಕವಿ. ಎಲ್ಲವೂ ಕೂಡ ಆ ಜಾಹೀರಾತುಗಳ ಮೂಲಕ, ಗೋಡೆಗಳೇ ಮತ್ತು ಆ ಗಾಳಿ ಚಕ್ರಗಳಲ್ಲಿ, ಬಸ್ಸಿನಲ್ಲಿ, ಟ್ರೈನ್ಗಳಲ್ಲಿ ಅಂಟಿಸಿರುವಂಥ ಜಾಹೀರಾತುಗಳು, ಚಿತ್ರಗಳೇ ಈ ಮಗುವಿಗೆ ವಿದ್ಯೆಯನ್ನು ಕೊಟ್ಟಿರುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಅವುಗಳ ಮೂಲಕ ಅಲ್ಲಿ ತಿಳ್ಕೊಂಡಿರುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದಾಗ ಇಲ್ಲಿ ಏಳುವುದು, ಬಟ್ಟೆಯಲ್ಲಿ ಯಾವಾಗಲೂ ಹೇಳೋದು ಕೂಡ ಬೇಸರದಿಂದನೇ, ಅವಸರದಿಂದನೇ. ಯಾವುದೇ ಆಗಲಿ ನಿದ್ದೆ ಮಾಡುವಂಥದ್ದು ಕೂಡ ಅಲ್ಲಿ ನೆಮ್ಮದಿಯಿಂದ ನಿದ್ದೆ ಇಲ್ಲ, ಸಂತೋಷ ಇಲ್ಲ,
ಓದಬೇಕಾದಂಥದ್ದು, ಊಟ ಮಾಡಬೇಕಾದ್ರೂ ಕೂಡ ಅಲ್ಲಿ ಸಂತೋಷದಿಂದ ನಾವು ಅಂದ್ರೆ ಆ ಕ್ಷಣವನ್ನು ಒಳ್ಳೆ ರೀತಿಯಿಂದ ನಾವು ಅದಕ್ಕೆ ಬಳಸ್ಕೊಳ್ತಾ ಇಲ್ಲ. ಅಷ್ಟು ಅಂದರೆ ಪಟ್ಟಣದ ಬದುಕ ಅವಸರದಿಂದ ಕೂಡಿರ್ತದ, ಯಾಂತ್ರಿಕ ಜೀವನ ಆಗಿರ್ತದ ಅನ್ನುವಂಥದ್ದು ಈ ಕಾವ್ಯದಿಂದ ನಾವು ಇಲ್ಲಿ ಕಂಡುಕೊಳ್ಳೋಕೆ ಸಾಧ್ಯ ಆಗ್ತದೆ. ಹೀಗಾಗಿ ಹೇಳೋದು ಹಾಗೆ ಬಟ್ಟೆಯಲ್ಲಿ ಮೈ ತುರುಕಿ, ಬಟ್ಟೆಯನ್ನು ಧರಿಸ್ಕೊಳ್ತೀವಿ ನಾವು, ಅದು ಎಲ್ಲವೂ ಕೂಡ ಅಂದರೆ ಒತ್ತಾಯದಿಂದ ಮೈ ತುರುಕಿ ಅಂದರೆ ಇಲ್ಲಿ ಒತ್ತಾಯದಿಂದ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದು ಮತ್ತು ಓಡುವಂಥದ್ದು. ಹಾಗೆ ರೈಲನ್ನು ಹಿಡಿಯುವಂಥದ್ದು, ಯಾಕಂದರೆ ಬೇರೆ ಕೆಲಸಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲೇನಂದ್ರೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಬೇಕಾದಂಥ ಸಂದರ್ಭದಾಗ ಅವರು ಹೇಳಿದ ಹಾಗೆ ನಾವು ನಮ್ಮ ಕಾಯಕವನ್ನು ಮಾಡಬೇಕಾಗ್ತದೆ. ಇಂಥ ಒಂದು ಸಂದರ್ಭದ ಸ್ವಂತ ನಿರ್ಧಾರ ಮತ್ತು ತಮ್ಮ ಕಾಲ ಮೇಲೆ ತಾವು ನಿಲ್ಲಕ್ಕೆ ಸಾಧ್ಯ ಆಗಲಾರಂಥ ಪರಿಸ್ಥಿತಿ ಒಳಗೆ ಇರುವಂಥ ಸಂದರ್ಭದೊಳಗೆ ಇಲ್ಲಿ ಏನಾಗ್ತಂದ್ರೆ ಅಲ್ಲಿ ಸಹಜವಾಗಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು. ಹೀಗಾಗಿ ಬಟ್ಟೆಯನ್ನು ಅವಸರದಿಂದ ಹಾಕಿಕೊಂಡು ಸಾಗುವಂಥದ್ದು, ರೈಲಿಗಾಗಿ ಹುಡುಕಾಟ, ಆ ಸಮಯಕ್ಕಾಗಿ ಕಾಯುವಂಥದ್ದು, ರೈಲನ್ನು ಪಡೆಯುವ ಸಲುವಾಗಿ, ಹಾಗೆ ಬಸ್ಸನ್ನು ಹಿಡಿಯುವಂಥದ್ದು ನಾವು ಕಾಣ್ತೀವಿ. ಸಾಯಂಕಾಲ ಸೋತು ಸುಸ್ತಾಗುವಂಥದ್ದು, ಯಾಕಂದ್ರೆ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ಏನಂದ್ರೆ ಯಾರದೋ ಕೈಗೊಂಬೆಯಾಗಿ ಕಾರ್ಖಾನೆ ಒಳಗೆ ಆ ಒಂದು ಉದ್ಯೋಗವನ್ನು ಮಾಡಬೇಕಾದಂಥ ಸಂದರ್ಭ ಒಳಗೆ ನಿಜಕ್ಕೂ ಕೂಡ ಅವಸರದಿಂದಲೇ ರೈಲನ್ನು ಬಸ್ಸನ್ನು ಹಿಡಿದು ಸಾಗುವಂಥದ್ದು. ಹಾಗೆ ಇಲ್ಲಿ ಸಾಯಂಕಾಲ ಸೋತು ಸುಸ್ತಾಗಿ ಹೋಗ್ಬಿಡ್ತಾರೆ. ಮುಂಜಾನೆ ಹೋದವ ಯಾಕೆ ಬಸ್ನಾಗೆ ಅರ್ಧ ಸಮಯ ಹೋಗಿರ್ತದ ಉದ್ಯೋಗ ಮಾಡುವಂಥ ಸಮಯ, ಯಾಕಂದ್ರೆ ಅಲ್ಲಿ ವಾತಾವರಣ ಹಾಗೇನೆ. ಪಟ್ಟಣದ ನೋಡ್ರಿ ನೀವು, ವಾತಾವರಣ ತುಂಬ ಕಲುಷಿತ ಆಗಿರ್ತದೆ. ಅದೇ ಹಳ್ಳಿ ವಾತಾವರಣ ತುಂಬ ಸ್ವಚ್ಛಂದವಾದಂಥದ್ದು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಗಿಡ ಮರ, ಆ ಬಳ್ಳಿ ಸ್ವಚ್ಛಂದವಾದಂಥದ್ದಾಗಿರ್ತದೆ. ಎಲ್ಲವೂ ಕೂಡ ಆ ಬಿಸಿಲು ಗಾಳಿ ನಮ್ಮ್ಯಾಗ ಅತ್ಯಂತ ಗಟ್ಟಿತನವನ್ನು ಹಳ್ಳಿಯ ಬದುಕಿನ ಒಂದು ವಾತಾವರಣ ನಮಗೆ ಕೊಟ್ರ, ಪಟ್ಟಣದ ಒಂದು ವಾತಾವರಣ ಅಲ್ಲೆಲ್ಲವೂ ಕೂಡ ಕೃತಕರಿ. ನಾವು ಏನೇ ಗಾಳಿ ತಗೋಬೇಕು ಮತ್ತು ಬಿಡಬೇಕು ಅಂದರೆ ಅಲ್ಲಿ ಬರೀ ಹೊಗೆ ಪಡೆದುಕೊಳ್ಳುವುದು ನಾವು ಕಾಣ್ತೀವಿ. ಅಂಥ ಒಂದು ಕೃತಕ ಗಾಳಿ ಇರ್ತದೆ. ಶುದ್ಧ ಗಾಳಿ ಸಿಗೋದೇ ಇಲ್ಲ, ಶುದ್ಧ ನೀರು ಸಿಗೋದಿಲ್ಲ, ಶುದ್ಧ ವಾತಾವರಣ ಸಿಗೋದೇ ಇಲ್ಲ. ಅಲ್ಲಿ ಜನರು ಕೂಡ ಹಾಗೆ ಬರೀ ಸಂಕುಚಿತ ಮನೋಭಾವ, ತಮ್ಮ ಪುರ್ತಕ್ಕೆ ತಾವೇ ಅಷ್ಟೇ ವಿಚಾರ, ತಾವು ಬದುಕಿದ್ರೆ ಸಾಕು, ತಮ್ಮ ಬಗ್ಗೆ ಅಷ್ಟೇ ಎಚ್ಚರಿಕೆಯನ್ನು ವಹಿಸುವಂಥ, ಇನ್ನೊಬ್ಬರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಲಾರದು, ತಮ್ಮ ಕುಟುಂಬದವ್ರ ಬಗ್ಗೆನೇ ಅಷ್ಟರ ಮಟ್ಟಿಗೆ ಅಲ್ಲಿ ಸ್ವಾರ್ಥಿಗಳಾಗಿ ಬದುಕುವಂಥದ್ದು ಪಟ್ಟಣದ ಬದುಕು ಅನ್ನುವಂಥದ್ದು ಕವಿ ಇಲ್ಲಿ ತಿಳಿಸಿಕೊಳ್ಳಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಹೊಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು ಅಂತ ಹೇಳ್ತಾರೆ. ಎಂಥ ಚಂದ ಹೇಳ್ತಾರೆ ಕವಿ GS ಶಿವರುದ್ರಪ್ಪನವರು. ಅವರು ಅದ್ಭುತವಾದಂಥ ಆ ಒಂದು ಪಟ್ಟಣದ ನೋವು, ನಲಿವು, ಅವಸರ ಇವೆಲ್ಲವೂ ಕೂಡ ಗಮನಿಸುವುದರ ಮೂಲಕ ಆ ಕಾವ್ಯದ ಮೂಲಕ ಸೆರೆ ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ. ಆ ಅಕ್ಷರಗಳ ಮೂಲಕ ಸೆರೆ ಹಿಡಿಯುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಏನಾಗುತ್ತದೆ, ಯಾಕಂದ್ರೆ ಆಯಾಸ ಆಗಿರ್ತದೆ ತುಂಬ. ಮುಂಜಾನೆ ಸಂಜೆವರೆಗೂ ಕೂಡ ರೈಲು ಬಸ್ಸನ್ನು ಹಿಡಿದು ಸಾಗಿ ಶುದ್ಧ ಗಾಳಿ ಇರಲ್ಲ, ಶುದ್ಧ ಆಹಾರ ಇರಲ್ಲ, ಶುದ್ಧ ನೀರಿರಲ್ಲ. ಇಂಥ ಒಂದು ಸಂದರ್ಭ ಒಳಗೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಆ ಒಂದು ಸೋತು ಸುಸ್ತಾಗಿ ಬಿಡ್ತಾನ, ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತಿರ್ತದೆ. 1 ಮಣ ಅಲ್ಲಿ 10 kg, ಹೀಗಾಗಿ 10 ಮಣ ಇಲ್ಲಿ 40 kg. ಹೀಗಾಗಿ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಆಗಿರ್ತದೆ ಸಮಯ. ನೋಡ್ರಿ, ಮುಂಜಾನೆ 4-5 ಗಂಟೆಗೆ ಎದ್ದು ತಮ್ಮ ದಿನಚರಿಯನ್ನು, ತಮ್ಮ ಬದುಕನ್ನು, ತಮ್ಮ ಉದ್ಯೋಗಕ್ಕಾಗಿ ರೈಲನ್ನು ಬಸ್ಸನ್ನು ಹಿಡ್ಕೊಂಡು ಸಾಗಬೇಕಾಗ್ತದೆ. ಹೀಗಾಗಿ ಆವಾಗ ಸಹಜವಾಗಿ ತಂದೆ ತಾಯಿ ಕೆಲಸಕ್ಕೆ ಹೋದಂಥವ್ರು ಮತ್ತೆ ರಾತ್ರಿ 11 ಗಂಟೆಗೆ ಅವರು ವಾಪಸ್ ಮರಳಿ ಮನೆಗೆ ಬರ್ತಾರೆ. ಇಂಥ ಒಂದು ಸಂದರ್ಭ ಮನೆಯಾಗ ಮಕ್ಕಳು, ಹೆಂಡತಿ ಎಲ್ಲರೂ ಮನೆಗೆ ಬಿಟ್ಟಿರ್ತಾರೆ. ಹೀಗಾಗಿ ಮನೆಗೆ ಬಿಟ್ಟಿರುವಂಥದ್ದು ನಾವಲ್ಲಿ ಕಾಣ್ತೀವಿ. ಹೀಗಾಗಿ ಅಲ್ಲಿ ಒಬ್ಬರಿಗೊಬ್ಬರಿಗೆ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತಾಡೋದಾಗಲಿ, ತಮ್ಮ ಸುಖ ದುಃಖ ಕಷ್ಟಗಳನ್ನು ಹಂಚಿಕೊಳ್ಳೋದಾಗಲಿ ಅಲ್ಲಿ ಸಹಜವಾಗಿ ಇವೆಲ್ಲವೂ ಕೂಡ ಸಾಧ್ಯ ಆಗಲಾರಂಥ ಪರಿಸ್ಥಿತಿ ಅಲ್ಲಿ ಉಂಟಾಗ್ತದೆ ಅನ್ನೋದನ್ನು ಕೂಡ ಈ ಒಂದು ಮುಂಬೈ ಜಾತಕ ಅನ್ನುವಂಥ ಕಾವ್ಯದಿಂದ GS ಶಿವರುದ್ರಪ್ಪನವರು ತುಂಬ ಅರ್ಥಪೂರ್ಣವಾಗಿ, ಗಟ್ಟಿಯಾಗಿ ಆ ಅವಸರದ ಬದುಕಿನ, ಯಾಂತ್ರಿಕ ಬದುಕಿನ ಚಿತ್ರಣವನ್ನು ತುಂಬ ಗಂಭೀರವಾಗಿ ಬಿಚ್ಚಿರುವಂಥ ಒಂದು ಕೆಲಸವನ್ನು ಕವಿಯನ್ನು ಮಾಡುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದಾಗ ಇಲ್ಲಿ ಒಟ್ಟಾರೆ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತಿರ್ತದ, ಸಮಯ 11 ಗಂಟೆ ಆಗಿರ್ತದ. ಹೊಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ. ನೋಡಿ, ಮನೆಗೆ
ಹೆಂಡತಿ ಒಬ್ಬಳು ಇದ್ದಿರ್ತಾಳ ಅನ್ನೋದು ಕೂಡ ಗೊತ್ತಿರ್ತದೆ. ಆದರೂ ಕೂಡ ಅನಿವಾರ್ಯ ರೀ. ಯಾಕಂದ್ರೆ ಪಟ್ಟಣದ ಬದುಕನೇ ಹೆಂಗಿರ್ತದೆ, ಅವಸರ ಇರ್ತದೆ, ಯಾಂತ್ರಿಕ ಇರ್ತದೆ, ಅಲ್ಲಿ ದುಡಿಲೇಬೇಕು. ಹಾಗೆ ಬಸ್ಸಿಗಾಗಿ ರೈಲಿಗಾಗಿ ಅಷ್ಟು ಅಲ್ಲಿ ಸಮಯ ಕೊಡಲೇಬೇಕಾಗ್ತದೆ. ಹೀಗಾಗಿ ಇವೆಲ್ಲವೂ ಕೂಡ ಅಲ್ಲಿ ಏನಾಗಿರ್ತಂದ್ರೆ ಕೃತಕ ಬದುಕಾಗಿರ್ತದ, ಯಾಂತ್ರಿಕ ಬದುಕಾಗಿರ್ತದ. ನಿಜವಾಗಿಯೂ ಕೂಡ ಅಲ್ಲಿ ಪ್ರೀತಿ ವಿಶ್ವಾಸವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸಮಯ 11 ಗಂಟೆ ಆಗಿರ್ತದೆ. ಬಡಿಯುವಾಗ ಮನೆಯಲ್ಲಿ ಕಾದು ಕಾದು ಪಾಪ ತೂಕಡಿಸಿ ಮಂಕಾಗಿ ಮಡದಿಯನ್ನು ಎಚ್ಚರಿಸುವುದು ಆ ಸಂದರ್ಭ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಮಂಕಾಗಿ ಬಿಟ್ಟಿರ್ತಾರೆ. ಅಂಥ ಒಂದು ಸಂದರ್ಭದೊಳಗೆ ಆ ಸೋತು ಸುಸ್ತಾದಂಥ ಗಂಡ ಹೆಂಡತಿಗೆ ಎಬ್ಬಿಸಬೇಕು ಎಬ್ಬಿಸಬಾರದು ಅನ್ನುವಂಥ ಸಂದರ್ಭದೊಳಗೆ ಮಂಕಾಗಿ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆಯುವ ಕೂಳುಂಡು. ಯಾಕೆ 11 ಗಂಟೆ ಆಗಿರುತ್ತೆ. ಪಾಪ ಹೆಂಡತಿ ಆದಂಥ ಮಡದಿ ಆದಂಥ ಕಾದು ಕಾದು ಆಕಿನೂ ಕೂಡ ಮಂಕಾಗಿ ಹೋಗಿರ್ತಾಳ. ಅಂಥ ಸಂದರ್ಭದಾಗ ತಣ್ಣಗೆ ಕೊರೆಯುವ ಕೂಳುಂಡು. ಕೂಳು ಅಂದರೆ ಇಲ್ಲಿ ಅನ್ನ ಮತ್ತು ಆಹಾರ. ಇಂಥ ಒಂದು ಸಂದರ್ಭದೊಳಗೆ ಆ ಕೂಳು ಮತ್ತು ಅನ್ನವನ್ನು ಉಂಡು ಬಾಡಿಗೆಯ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಮುಚ್ಚುವ ಕನಸು, ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವಂಥದ್ದು. ಈ ರೀತಿ ಒಳಗೆ ಆ ಗಂಡ ಆದಂಥವ ಅವನ ಜೀವನ ಹೆಂಗಾಗ್ತಂದ್ರೆ ಪಟ್ಟಣದ ಬದುಕು ಅಂತ ಹೇಳಿದ್ರೆ ಸೋತು ಸುಸ್ತಾಗಿ ಮನೆಗೆ ಬಂದಂಥ ಸಂದರ್ಭದೊಳಗೆ ಅಲ್ಲಿ ಆ ಮಡದಿಯನ್ನು ಮಂಕಾಗಿ 11 ಗಂಟೆ ಆಗಿರುತ್ತೆ. ಅಂಥ ಸಂದರ್ಭದಾಗ ಎಚ್ಚರಿಕೆಯನ್ನು ಇಲ್ಲಿ ಮಾಡಿಸುವಂಥದ್ದಾಗಲಿ ತಣ್ಣಗೆ ಅಲ್ಲಿ ಕೂರುವ ಆ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ. ಯಾಕೆ ಮನೆ ಹೆಂಗಿರ್ತಂದ್ರೆ ಆ ಬಾಡಿಗೆ ಮನೆಯೊಳಗನೆ ಆ ಕಣ್ಣು ಕಾಲು ಅಥವಾ ಈ ಕಣ್ಣು ಕೈ ಇರ್ತದೆ. ಅಷ್ಟು ಮಟ್ಟಿಗೆ ಅದು ಸಣ್ಣ ಮನೆ ಆಗಿರ್ತದೆ, ಚಿಕ್ಕ ಮನೆ ಆಗಿರ್ತದೆ. ಯಾಕಂದ್ರೆ ಜನದಟ್ಟಣೆ ಇರುವಂಥದ್ದು. ಪಟ್ಟಣ ಅಂದ ಬಳಿಕ ಹಲವಾರು ಹಳ್ಳಿಯಿಂದ ಬೇರೆ ಬೇರೆ ಪಟ್ಟಣದಿಂದ ಎಲ್ಲರೂ ಕೂಡ ಉದ್ಯೋಗಕ್ಕಾಗಿ ಅಂತ ಒಂದು ದೊಡ್ಡ ದೊಡ್ಡ ಪಟ್ಟಣಕ್ಕೆ ವಲಸೆ ಹೋಗುವಂಥ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಯಾರಿಗೂ ಕೂಡ ಸರಿಯಾದಂಥ ದೊಡ್ಡ ದೊಡ್ಡ ಮನೆಗಳು ಸಿಗಲಾರ್ದಂಥದ್ದು, ತುಂಬ ದುಬಾರಿಯಾಗಿರುವಂಥದ್ದು ಕೂಡ ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಆ ಒಂದು ವ್ಯಾಪ್ತಿಯೊಳಗನೆ ಚಿಕ್ಕ ಮನೆಯೊಳಗನೆ ತಮ್ಮ ಸಂಸಾರವನ್ನು ತಮ್ಮ ಕುಟುಂಬವನ್ನು ಸಾಗಿಸಬೇಕಾಗ್ತದೆ. ಹೀಗಾಗಿ ಬಾಡಿಗೆಯ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಮುಚ್ಚುವ ಕನಸು, ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ. ಹಾಸುಗಂಬಿ ಅಂದ್ರೆ ಹಾಸುಗಂಬಿ ರೈಲು ಹಳಿ, ಹಾಸುಗಂಬಿ ರೈಲು ಹಳಿ ಅಂತ ಕರೀತಾರ. ಹೀಗಾಗಿ 1000 ಗಾಲಿ ಮುಚ್ಚುವ ಕನಸು, ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ. ತತ್ತರಿಸುತ್ತಾ ಅಂದರೆ ನಡುಗುವಂಥದ್ದು, ಕಂಪಿಸುವಂಥದ್ದು ಕಾಣ್ತೀವಿ, ಮಲಗುವಂಥದ್ದು ಕಾಣ್ತೀವಿ. ಈ ರೀತಿ ಒಳಗೆ ಈ ಕಾವ್ಯದ ಉದ್ದಕ್ಕೂ ಕೂಡ ಸಹಜವಾಗಿ ಆ ಮಹಾನಗರಗಳ ಹಣೆಬರ ಅಂತಂದ್ರೆ ತುಂಬ ಅಲ್ಲಿ ಆತಂಕದಲ್ಲಿರುವಂಥದ್ದು ನಾವು ಕಾಣ್ತೀವಿ. ಯಾವತ್ತೂ ಕೂಡ ಅಲ್ಲಿ ನಡುಗು ಹುಟ್ಟಿಸುವಂಥದ್ದು ಕಾಣ್ತೀವಿ, ತುಂಬ ದುಃಖ ಇರುವಂಥದ್ದು ಕಾಣ್ತೀವಿ. ಮಹಾನಗರಗಳ ಪ್ರತಿಯೊಂದು ಮಹಾನಗರಗಳ ಒಂದು ವ್ಯವಸ್ಥೆ ಹೆಂಗಂದ್ರೆ ತುಂಬ ಆತಂಕ ಇರುವಂಥದ್ದು ಕಾಣ್ತೀವಿ, ದುಃಖ ಇರುವಂಥದ್ದು ಕಾಣ್ತೀವಿ. ಹೀಗಾಗಿ ಆ ರೈಲು ಹಳಿ ಹೆಂಗೆ ರೈಲು ಆ ಹಳಿ ಮೇಲೆ ಹೆಂಗೆ ಹೋಗ್ತದಲ್ಲ ಅದೇ ಥರ ಪಟ್ಟಣದ ಜನರ ಬದುಕು ಹೆಂಗಿರ್ತಂದ್ರೆ ರೈಲಿನ ಹಳಿಯ ಮೂಲಕನೇ ಅಷ್ಟರ ಮಟ್ಟಿಗೆ ಆ ಬದುಕನ್ನು ಸಾಗಿಸಬೇಕಾಗ್ತದೆ. ಅಂದಾಗ ಆ ಬದುಕು ಅಲ್ಲಿ ಒಳ್ಳೆ ರೀತಿಯಿಂದ ಸಾಗಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಆದರೆ ನಿಜವಾಗ್ಲೂ ಕೂಡ ನಮಗೆ ಒಳ್ಳೆಯ ಪ್ರೀತಿ, ನಂಬಿಕೆ, ಹಾಗೆ ವಿಶ್ವಾಸ, ಹೊಂದಾಣಿಕೆ ಆ ಪಟ್ಟಣದ ಬದುಕಿನೊಳಗೆ ಎಲ್ಲವೂ ಕೂಡ ಅವಸರ ಬದುಕಿರ್ತದೆ, ಯಾಂತ್ರಿಕ ಬದುಕಿರ್ತದೆ. ತುಂಬ ಸಂತೋಷದಿಂದ ಬದುಕಕ್ಕೆ ಕರಳು ಬಳ್ಳಿಗಳ ಜೊತೆಗೆ ನಾವೆಲ್ಲರೂ ಕೂಡ ಇದ್ರೆ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ನಾವು ಈ ಒಂದು ಕಾವ್ಯದ ಸಾಲುಗಳಿಂದ ಇಲ್ಲಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ.